ಶ್ರೀ ಗುರುಭ್ಯೋ ನಮಃ. ಇದು ಬೌದ್ಧ ವಿಜಯದ 14ನೆಯ ಭಾಗ. ಮೊದಲನೇ ಸರ್ಗದ 54ನೇ ಶ್ಲೋಕದವರೆಗೆ ಶ್ರವಣ ಸಮಾಪ್ತಿಯನ್ನು ಕಂಡಿದೆ. ಭೀಮನ ಮತ್ತು ಹನುಮಂತನ ಅವತಾರದ ವರ್ಣನೆ, ಅದಾದ ಬಳಿಕ ನಡೆದಂಥ ಘಟನಾವಳಿಗಳು ಬೌದ್ಧ ವಿಜಯಕ್ಕನುಸಾರವಾಗಿ ಮತ್ತು ಮಣಿಮಂಜರಿಗನುಸಾರವಾಗಿ 5 ಮತ್ತು 6ನೇ ಸರ್ಗಗಳಿಗನುಸಾರವಾಗಿ ಮಣಿಮಂಜರಿಯ ಕಥಾಭಾಗ ವಿಸ್ತಾರವಾದದ್ದು. ಅದನ್ನೇ ಸಂಕ್ಷಿಪ್ತವಾಗಿ ಮಣಿಮಂಜರಿ ಏನು ಬಿತ್ತರಿಸಿದೆ ಅದನ್ನು ಕೂಡ ನೋಡಿದ್ವಿ. ಮುಂದೆ 7ನೇ ಸರ್ಗವನ್ನು ನೋಡಬೇಕು. 5, 6ನೇ ಸರ್ಗಗಳಲ್ಲಿ ಶಂಕರರ ಜನ್ಮ, ಅವರು ಸನ್ಯಾಸ ಸ್ವೀಕಾರ ಮಾಡಿದ್ದು, ಬ್ರಹ್ಮಸೂತ್ರಗಳನ್ನು ಅಧ್ಯಯನ ಮಾಡಿದ್ದು ಮತ್ತು ಭಾಷ್ಯವನ್ನು ಬರೆದದ್ದು, ಕುಮಾರಿಲ ಭಟ್ಟರು ಶಂಕರರಿಗಿಂತ ಮೊದಲೇ ಸನಾತನ ಧರ್ಮದ ಏಳಿಗೆಗಾಗಿ ಹೋರಾಟ ಮಾಡಿತ್ತು, ಇದನ್ನೆಲ್ಲ ನೋಡಿದ್ವಿ. ಇಲ್ಲಿ ಒಂದು ಸಂಗತಿ ಬರಲಿಲ್ಲ, ನಾನು ಮತ್ತೊಂದು ಸರಿ ನೆನಪು ಮಾಡ್ಕೊಳ್ಬೇಕು. ಕುಮಾರಿಲ ಭಟ್ಟರು ತಮ್ಮ ಜೀವವನ್ನು ಒತ್ತೆ ಇಟ್ಟು ಸನಾತನ ಧರ್ಮವನ್ನು ಎತ್ತೆ ಹಿಡಿದ್ರು. ಅವರು ತಮ್ಮ ಕೊನೆಗಾಲದಲ್ಲಿ ಈ ಶಂಕರರು ಮಾಡಿದಂಥ ಒಂದು ಹಾವಳಿಯನ್ನು ನೋಡಿ ಬಹಳ ಸಂಕಟಪಟ್ಟರು ಅಂತ ಕೆಲವು ಕಡೆ ಬೇರೆ ಕಡೆ ಕೇಳ್ತೀವಿ. ಬೌದ್ಧ ಧರ್ಮವನ್ನು ಅವರು ನಿರಾಕರಿಸಿದರು. ಆದರೆ ಈ ಶಂಕರರು ಆ ಬೌದ್ಧ ಧರ್ಮವನ್ನೇ ಸನಾತನ ಧರ್ಮ ಅನ್ನುವಂಥ ಒಂದು ಮುಚ್ಚಳದಲ್ಲಿ ಇಟ್ಟು ಅದೇ ಹೊದಿಕೆಯನ್ನು ಹಾಕಿ ಮತ್ತೆ ಸಮಾಜದ ಎದುರಿಗೆ ಸಾದರಪಡಿಸಿದರು. ಇದು ಆ ಕುಮಾರಿಲ ಭಟ್ಟರಿಗೆ ದೊಡ್ಡ ನೋವು ಕೊಟ್ಟಿತ್ತು. ನೂತನೋಯಂ ಬೌದ್ಧ ತರಹ, ಇಲ್ಲಿ ತನಕ ಅನೇಕ ಜನ ಬೌದ್ಧರನ್ನು ನಾನು ನಿರಾಕರಣೆ ಮಾಡಿದೆ, ಹೊಸ ಒಬ್ಬ ಬೌದ್ಧ ಈಗ ಹುಟ್ಟಿದ್ನಲ್ಲ ಅಂತ ಅವರು ಅಂದುಕೊಂಡ್ರಂತೆ. ಅದೊಂದು ಮಣಿಮಂಜರಿಯಲ್ಲಿ ದಾಖಲಾಗಿಲ್ಲ, ಬೇರೆ ಕಡೆ ನಾನು ಓದಿದ್ದನ್ನು ಕೇಳ್ತೇನೆ. ಮತ್ತು ಕುಮಾರಿಲ ಭಟ್ಟರು ಆ ವಯಸ್ಸಿಗೆ ಆ ಹೊತ್ತಿಗಾಗಲೇ ವೃದ್ಧರಾಗಿದ್ದರು. ಅವರು ಪ್ರಾಣ ಪರಿತ್ಯಾಗ ಮಾಡಿದರು ಅನ್ನೋದನ್ನು ನೋಡಿದೆವು. ಮುಂದೆಲ್ಲ ಈ ಶಂಕರರ ಒಂದು ಹಾವಳಿ ಈ ದೇಶದ ತುಂಬೆ. ಅವರು ಶಂಕರರು ಸನ್ಯಾಸ ಧರ್ಮಕ್ಕೆ ಉಚಿತವಾಗಿ ನಡ್ಕೊಳ್ಳಿಲ್ಲ ಅಂತ ಕೆಲವು ಘಟನೆಗಳನ್ನು ಇಲ್ಲಿ ಹೇಳ್ತಾರೆ. ವಿಶ್ವರೂಪ ಅಂತ ಒಬ್ಬ ಬ್ರಾಹ್ಮಣ, ಅವರ ಮನೆಗೆ ಇವರು ಹೋದರು. ಅವರು ದೊಡ್ಡ ವಿದ್ವಾಂಸರೇ, ಆ ವಿಶ್ವರೂಪರು. ಅವರ ಪತ್ನಿ ಒಬ್ಬರಿದ್ದರು. ಈ ಶಂಕರರು ಮತ್ತು ಆ ಪತ್ನಿ ಇಬ್ಬರು ಕೂಡ ಒಂದೇ ಸ್ವಭಾವದವರಾಗಿದ್ದರು, ದುಷ್ಟಶೀಲವುಳ್ಳವರಾಗಿದ್ದರು. ಹಾಗಾಗಿ ಪರಸ್ಪರ ಸಂಕೇತವನ್ನು ಅವರು ಅರ್ಥ ಮಾಡಿಕೊಂಡ್ರು. ಹಗಲು ಕಳೆಯಿತು. ರಾತ್ರಿ ಹೊತ್ತಾದ ಮೇಲೆ ಈ ಶಂಕರರು ಆವರಣದ ಈ ಕಾಂಪೌಂಡಿನ ಹೊರಗೆ ನಿಂತ್ಕೊಂಡಿದ್ರು. ಅಲ್ಲಿ ಸಣ್ಣ ಸಂಕೇತವನ್ನು ಮಾಡಿದರು ಈ ಸ್ತ್ರೀಗೆ. ವಿಶ್ವರೂಪ ಮತ್ತು ಅವರ ಪತ್ನಿ ಇಬ್ಬರು ಕೂಡ ಮಲ್ಕೊಂಡಿದ್ರು. ಮಲ್ಕೊಂಡಿದ್ದಾಗ ಆಕೆ ಎದ್ದಳು, ಆ ಹೆಣ್ಮಗಳು. ಯಾಕೆ ಎದ್ದು ಅಂತ ಕೇಳಿದರು ವಿಶ್ವರೂಪರು. ಅಲ್ಲೊಂದು ಕುಂಬಳಕಾಯಿ ಬಿತ್ತು, ಎಲ್ಲೋ ಅಡುಗೆ ಮನೆಯಲ್ಲೋ ಉಗ್ರಾಣದಲ್ಲೋ ಎಲ್ಲೋ, ಅದನ್ನು ಏನಾಯಿತು ನೋಡಿ ಬರ್ತೇನೆ, ಸರಿಯಾದ ಸ್ಥಳದಲ್ಲಿ ಅದನ್ನು ಇಟ್ಟು ಬರ್ತೇನೆ ಅಂತ ಈಕೆ ಹೊರಗೆ ಬಂದಳು. ಹೊರಗೆ ಬಂದಾಗ ಆ ಶಂಕರ ಮತ್ತು ಈ ವಿಶ್ವರೂಪ ಪತ್ನಿ ಇವರಿಬ್ಬರೂ ಕೂಡ ತಮ್ಮ ಅನೈತಿಕ ಸಂಬಂಧವನ್ನು ಬೆಳೆಸಿಬಿಟ್ರು. ಹೀಗೆ ಸನ್ಯಾಸದಿಂದ ಅವರು ಭ್ರಷ್ಟರಾಗಿದ್ದರು ಅಂತ ಒಂದು ಕಥಾ ಕೇಳ್ತೀವಿ. ಮತ್ತೆ ಗಂಡನ ಪಕ್ಕದಲ್ಲಿ ಬಂದು ಮಲಗಿದ್ಲು. ಅದನ್ನೇ ಕಥೆ ಮತ್ತೆ ಹೇಳಿದ್ಲು. ಅಲ್ಲೆಲ್ಲೋ ಕುಂಬಳಕಾಯಿ ಬಿದ್ದಿತ್ತು, ಶಬ್ದ ಆಯಿತು, ನೋಡಿ ಬರ್ಲಿಕ್ಕೆ ಹೋಗಿದ್ದೆ ಅಂತ ಈ ಸಂಗತಿಯನ್ನೇ ಹೇಳಿದ್ದು. ಇಂಥದೇ ಒಂದು ಸಂಗತಿ ಆ ಶಂಕರರ ಜೀವನ ಚರಿತ್ರದಲ್ಲೂ ಬರ್ತದೆ. ಅವರು ಇಂಥದೇ ಒಂದು ಶೀಲಹರಣ ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿತ್ತು. ಅದೇನು ಘಟನೆ ಸ್ವಲ್ಪ ಅದನ್ನು ಮಣಿಮಂಜರಿ ಹೇಳಿದೆ, ವಿಸ್ತಾರವಾಗಿ ಅದೆಲ್ಲ ಶಂಕರ ವಿಜಯದಲ್ಲಿ ಬಂದಿದೆ. ಅದನ್ನು ಈಗ ಮುಂದೆ ನೋಡ್ತೇವೆ. ಈ ವಿಶ್ವರೂಪ ಮತ್ತು ಶಂಕರರ ನಡುವೆ ವಾದ ನಡೀಬೇಕಾಯ್ತು. ನಾವಿಬ್ಬರು ಚರ್ಚೆ ಮಾಡೋಣ, ಈ ನಿನ್ನ ಪತ್ನಿ ಕೂಡ ಒಳ್ಳೆ ವಿದ್ವಾಂಸರಿದ್ದಾಳೆ, ಅವಳು ನಡುವೆ ಪ್ರಾಶ್ನಿಕಳು ಅನ್ನೋ ರೂಪದಲ್ಲಿ ನಿಲ್ಲಲಿ, ಸೋತವರು ಯಾರು ಗೆದ್ದವರು ಯಾರು ಅಂತಂದ್ರೆ ಅವಳು ತೀರ್ಮಾನ ಮಾಡಲಿ ಅಂದರು. ಆಯಿತು, ನಮ್ಮಿಬ್ಬರಲ್ಲಿ ಯಾರು ಸೋಲ್ತಾರೋ ಅವರು ಇನ್ನೊಂದು ಆಶ್ರಮಕ್ಕೆ ಹೋಗಬೇಕು. ನೀವು ವಿಶ್ವರೂಪರು ಗೃಹಸ್ಥಾಶ್ರಮಿಗಳು, ಸನ್ಯಾಸಾಶ್ರಮಕ್ಕೆ ಬರಬೇಕು. ನಾನು ಸನ್ಯಾಸಿ, ಸೋತ್ರೆ ಗೃಹಸ್ಥಾಶ್ರಮಕ್ಕೆ ಬರಬೇಕು. ಶಂಕರರು ಹೀಗೊಂದು ಒಪ್ಪಂದ ಮಾಡಿಕೊಂಡ್ರು. ವಾದ ನಡೆಯಿತು. ಆ ವಿಶ್ವರೂಪರ ಪತ್ನಿಗೆ ಮೊದಲೇ ಶಂಕರರ ಬಗ್ಗೆ ಒಂದು ಒಲವಿತ್ತು. ವಿಶ್ವರೂಪ ಸೋತ, ತನ್ನ ಪತಿ ಸೋತ ಅಂತ ಆಕೆ ಒಂದು ನಿರ್ಣಯ ಕೊಟ್ಟುಬಿಟ್ಲು. ಇದು ಶಂಕರ ವಿಜಯದಲ್ಲೂ ಕೂಡ ಇದೆ. ಅಲ್ಲಿ ಒಂದು ಸಂಗತಿ ಇದೆ. ತನ್ನ ಗಂಡ ಸೋತ ಅಂತ ಹೇಳೋದಕ್ಕಿಂತ ಮೊದಲು ಆಕೆ ಹೇಳಿಲ್ಲಂತೆ, ನೀವು ನನ್ನ ಗಂಡನನ್ನು ಸೋಲಿಸಿದ್ರೆ ಉಪಯೋಗ ಇಲ್ಲ, ನನ್ನನ್ನು ಸೋಲಿಸಬೇಕು, ಅಂದರೆ ನೀವು ಗೆದ್ದ ಹಾಗೆ.
ಏನು ಆ ಸ್ತ್ರೀ ಮತ್ತು ಶಂಕರಾಚಾರ್ಯ ನಡುವೆ ವಾದ ಪ್ರಾರಂಭ ಆಯಿತು. ಅವಳ ಹೆಸರು ಉಭಯ ಭಾರತಿ ಅಂತ ಅಲ್ಲಿ ಕಂಡು ಬರ್ತದೆ. ಆ ವಾದ ಮುಂದುವರೆದಾಗ ಆಕೆ ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳನ್ನು ಕೇಳಿದ್ಳು. ಶಂಕರರು ಸನ್ಯಾಸಿಗಳಾದ್ದರಿಂದ ಅವರಿಗೆ ಆ ಕಾಮಶಾಸ್ತ್ರದಲ್ಲಿ ಸಂಬಂಧಪಟ್ಟಂಥ ಉತ್ತರ ಕೊಡಲಿಕ್ಕಾಗಲಿಲ್ಲ. ನನಗೆ ಕೆಲವು ದಿವಸ ಉತ್ತರದ ಸಮಯ ಕೊಡು, ನಾನು ಇದಕ್ಕೆ ಉತ್ತರ ಕಂಡುಕೊಂಡು ಬರ್ತೀನಿ ಅಂತ ಅವರು ಹೇಳಿದರು. ಅದರಂತೆ ಒಬ್ಬ ಅಮರುಕ ಅಂತ ರಾಜ, ಆತ ಸತ್ತು ಹೋಗಿಬಿಟ್ಟಿದ್ದ. ಅವನ ಅಂತ್ಯಕ್ರಿಯೆಗಾಗಿ ಒಂದು ಏನೋ ಪ್ರಯತ್ನ ನಡೆದಿತ್ತು. ನನಗೆ ಆ ಕಥಾಂಶಗಳೆಲ್ಲ ಸರಿಯಾಗಿ ನೆನಪಿಲ್ಲ. ಆ ರಾಜನ ಶರೀರದಲ್ಲಿ ಇವರು ಪ್ರವೇಶ ಮಾಡಿದರು. ತಮ್ಮ ಶಿಷ್ಯರಿಗೆ ಏನು ಹೇಳಿದರು, ನನ್ನ ಶರೀರವನ್ನು ನೀವು ಸೂಕ್ಷ್ಮವಾಗಿ ಒಂದು ಗುಹೆಯಲ್ಲಿ ಬಚ್ಚಿಡ್ರಿ, ನಾನು ರಾಜನ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ ಅಂತ ಹೇಳಿದರು. ಹಾಗೆ ರಾಜನ ಶರೀರದಲ್ಲಿ ಪ್ರವೇಶ ಮಾಡಿದರು. ರಾಜ ಬದುಕಿ ಬಂದ ಅಂತ ಮತ್ತೆ ಜನರಿಗೆ ಬಹಳ ಸಂತೋಷ ಆಯಿತು. ಅವರು ಆ ರಾಜನ ಅಂತಃಪುರದಲ್ಲಿ ಇದ್ದು ಬೇಕಾದಷ್ಟು ಕಾಲ ಸುಖ ಅನುಭವಿಸಿದರು. ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳನ್ನೆಲ್ಲ ತಿಳಿದುಕೊಂಡ್ರು. ಆದರೆ ಅವರು ಅಲ್ಲಿಂದ ಹೊರಗೆ ಬರೋ ಮನಸ್ಸೇ ಮಾಡಲಿಲ್ಲ. ಮುಂದೆ ಶಿಷ್ಯರು ಬಂದು ಅವರನ್ನು ಎಚ್ಚರಿಸಿದರು ಅಂತ ಹೀಗೆಲ್ಲ ಕಥೆಗಳನ್ನು ಕೇಳ್ತೀವಿ. ಇನ್ನೂ ಮತ್ತು ಕೆಲವು ಏನೇನೋ ಕಥೆಗಳಿವೆ, ನನಗೆ ಎಲ್ಲ ವಿವರಗಳು ನೆನಪಿಲ್ಲ. ಅಂತೂ ಇಂಥದ್ದು ಒಂದು ಕಾರ್ಯವನ್ನು ಕೂಡ ಮಾಡಿದರು ಶಂಕರರು. ಮತ್ತೆ ಬಂದು ಈ ಉಭಯ ಭಾರತಿ ಅಂತ ಇಲ್ಲಿ ಹೆಸರು ಕಾಣಲಿಲ್ಲ, ಈ ವಿಶ್ವರೂಪರ ಪತ್ನಿ. ಅಲ್ಲಿ ಬೇರೆ ಶಂಕರ ವಿಜಯದಲ್ಲಿ ಅದನ್ನು ಕಾಣ್ತೀವಿ ನಾವು. ಅವಳಿಗೆ ಆ ಕಾಮಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಕೊಟ್ಟು ಆಕೆಯನ್ನು ಗೆದ್ದರು. ಅಲ್ಲಿಗೆ ಆ ವಾದ ವಿವಾದದ ಪ್ರಸಂಗ ಮುಗಿಯಿತು. ಆದರೆ ಇಂಥ ಕಾರ್ಯಗಳನ್ನು ಮಾಡಿದ್ರಿಂದಾಗಿ, ಈ ಸಂಬಂಧಗಳನ್ನು ಬೆಳೆಸಿದ್ರಿಂದಾಗಿ ಅವರಿಗೆ ಭಗಂಧರ ರೋಗ ಬಂದಿತ್ತು, ದುಷ್ಟ ರೋಗ, ಒಂದು ರೋಗ ಬಂದಿತ್ತು ಅಂತ ಅವರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಮುಂದೆ ಆ ವಿಶ್ವರೂಪ ಮೊದಲೇ ಕರಾರು ಮಾಡಿಕೊಂಡಂತೆ ಸನ್ಯಾಸಿ ಆದ. ಮುಂದೆ ಶಂಕರರು ಮತ್ತು ವಿಶ್ವರೂಪರು, ಈ ವಿಶ್ವರೂಪರ ಪತ್ನಿ, ಇವರಿಬ್ಬರ ನಡುವೆ ಒಂದು ಅನೈತಿಕ ಸಂಬಂಧ ಯಾವತ್ತೂ ಕೂಡ ಮುಂದುವರೆದಿತ್ತು. ವಿಶ್ವರೂಪ ಮತ್ತು ಶಂಕರ ಇವರಿಬ್ಬರು ಕೂಡ ಕಾಲಕ್ರಮದಿಂದ ಸಂಚಾರ ಮಾಡ್ತಾ ಹೋದರು. ಅಲ್ಲೊಬ್ಬ ಮಂಡನ ಮಿಶ್ರ ಅನ್ನುವಂಥ ಒಬ್ಬ ವ್ಯಕ್ತಿಯ ಭೇಟಿ ಆಯಿತು. ಆ ಮಂಡನ ಮಿಶ್ರ ಯಾರು ಅಂತಂದರೆ, ಅವರು ಕುಮಾರಿಲ ಭಟ್ಟನಿಂದ ಹಿಂದೆ ಸೋತು ಹೋಗಿದ್ರು. ಕುಮಾರಿಲ ಭಟ್ಟರು ಮೀಮಾಂಸಕರು, ಮಂಡನ ಮಿಶ್ರರು ಅವರ ಕಡೆಯಿಂದ ಸೋತು ಅವರ ಮೂಲಕ ಅನೇಕ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದರು. ಸೋತು ಅವರು ಶಿಷ್ಯರಾಗಿ ಪ್ರಾಯ ಅನೇಕ ಶಾಸ್ತ್ರಗಳನ್ನು ಕೂಡ ಅಧ್ಯಯನ ಮಾಡಿದರು. ಮೂಲತಃ ಮಂಡನ ಮಿಶ್ರ ಎಂಥವರಾಗಿದ್ದರು ಅಂತಂದರೆ, ಯಾವತ್ತೂ ಕೂಡ ತನ್ನ ವಿದ್ಯೆಯ ಸ್ಥಾನಮಾನಕ್ಕನುಸಾರವಾಗಿ ರಾಜನ ಮೂಲಕ ಸನ್ಮಾನವನ್ನು ಪಡ್ಕೊಂಡು ಅವರು ಆನೆಯ ಮೇಲೆ ಸಂಚಾರ ಮಾಡ್ತಾಯಿದ್ರು. ಅಂಥದ್ದೊಂದು ಘನತೆ ಇತ್ತು ಅವರಿಗೆ. ಕುಮಾರಿಲ ಭಟ್ಟರ ಮೂಲಕ ಸೋತು ಹೋಗಿದ್ರು. ಅನೇಕ ಶಾಸ್ತ್ರಗಳನ್ನು ಅವರ ಮೂಲಕನೇ ಅಧ್ಯಯನ ಮಾಡಿದರು. ಈ ಮಂಡನ ಮಿಶ್ರರಿಗೂ ಶಂಕರರಿಗೂ ಮುಖಾಮುಖಿ ಆಯಿತು. ಆಗ ಆ ಮಂಡನ ಮಿಶ್ರರು ಈ ಶಂಕರರನ್ನು ಕೇಳಿದರು, ಕುತೋ ಮುಂಡಃ. ಇದಕ್ಕೆ ಎರಡು ಅರ್ಥ. ನೀವು ತಲೆ ಬೋಳಿಸ್ಕೊಂಡಿದ್ದೀರಿ, ಎಲ್ಲಿಂದ ಮೇಲೆ ತಲೆ ಬೋಳಿಸ್ಕೊಂಡಿದ್ದೀರಿ ಅಂತ ಒಂದು ಅರ್ಥ. ಇನ್ನೊಂದು, ನೀವು ಎಲ್ಲಿಂದ ಬಂದಿರಿ. ತಲೆ ಬೋಳಿಸ್ಕೊಂಡಂಥ ಸನ್ಯಾಸಿಗಳೇ, ನೀವು ಯಾವ ಊರಿಂದ ಬಂದಿರಿ, ಅದು ಅವರ ಅಭಿಪ್ರಾಯ, ಕೇಳಿದವರ ಅಭಿಪ್ರಾಯ. ಈ ಶಂಕರ ಅದನ್ನು ಏನು ತಿಳ್ಕೊಂಡ್ರು ಅಂತಂದರೆ, ಅವರ ಅಭಿಪ್ರಾಯವನ್ನು ಸರಿಯಾಗಿ ತಿಳ್ಕೊಳ್ಳಿಲ್ಲ. ಇವರು ಬೇಕಂತೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂತಲ್ಲ, ಗೊತ್ತಿತ್ತು. ಎಲ್ಲಿಂದ ಕುತೋ ಮುಂಡಃ, ತಲೆ ಬೋಳಿಸಿದ ಸನ್ಯಾಸಿಗಳೇ ಎಲ್ಲಿಂದ ಬಂದಿರಿ ಅಂತ ಅವರ ಅಭಿಪ್ರಾಯ. ಇವರು ನೀವು ಯಾವ ಭಾಗದಿಂದ ಮೇಲೆ ತಲೆ ಬೋಳಿಸ್ಕೊಂಡಿದ್ದೀರಿ ಅಂತ ಅದಕ್ಕೆ ವಿಪರೀತವಾಗಿ ಅರ್ಥ ತಿಳ್ಕೊಂಡ್ರು. ಬೇಕಂತೆ ಇದೆಲ್ಲ ಅರ್ಥ ಗೊತ್ತಿಲ್ಲ ಅಂತಲ್ಲ, ಒಬ್ಬನನ್ನು ಸದೆ ಬಡಿಯೋ ಒಂದು ಪ್ರವೃತ್ತಿ ಅಷ್ಟೇ. ಕುತಃ ಎಲ್ಲಿಂದ, ಯಾವ ಪ್ರದೇಶದಿಂದ ಅಂತ ಅರ್ಥ ಒಂದು ಅರ್ಥ. ಇನ್ನೊಂದು, ಯಾವ ಭಾಗದಿಂದ ಮೇಲೆ, ಮುಂಡಃ ತಲೆ ಬೋಳಿಸ್ಕೊಂಡಿದ್ದೀರಿ. ಅವ್ರು ಆಗಲಾನ್ ಮುಂಡಃ ಅಂತ ಇವರು ಉತ್ತರ ಕೊಟ್ಟರು. ಕುತ್ತಿಗೆಯಿಂದ ಮೇಲೆ ನಾನು ತಲೆ ಬೋಳಿಸ್ಕೊಂಡಿದ್ದೀನಿ, ಮುಖ, ಇದರಲ್ಲಿ ಗಡ್ಡ, ಮೀಸೆ, ತಲೆ ಕೂದಲು, ಇದೆಲ್ಲ ಸನ್ಯಾಸಿ ಆದನ್ನು ನಾನು ಬೋಳಿಸ್ಕೋಬೇಕು ಅನ್ನೋ ಅರ್ಥದಲ್ಲಿ ಇವರು ಆ ಕೇಳಿದವರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಉತ್ತರ ಕೊಟ್ಟರು.
ಅದಕ್ಕೆ ಅವ್ರು ಮಾತ್ರ ಹೇಳಿದರು, ನೀವು ಎಲ್ಲಿಂದ ತಲೆ ಬೋಳ್ಸ್ಕೊಂಡಿದ್ದೀರಿ ಅಂತ ನಾವು ಕೇಳಲಿಲ್ಲ, ಎಲ್ಲಿಂದ ಬಂದಿರಿ? ಪಂಥಾನಂ ಪಂಥಾನಂ ಮಂಡನ ಸ್ಮಾಹ ಪಂಥಾನಂ ಪೃಚ್ಛಾಮಿ, ದಾರಿಯನ್ನು ಕೇಳ್ತಾ ಇದ್ದೇನೆ ನಾನು, ಯಾವ ಊರಿಂದ ಬಂದಿರಿ? ಅದಕ್ಕೆ ಈ ಶಂಕರರು ಮತ್ತೆ ವಿಪರೀತವಾಗಿ ಉತ್ತರ ಕೊಟ್ಟರು. ದಾರಿಯನ್ನು ನೀವು ಕೇಳಿದ್ರಲ್ಲ, ದಾರಿ ನಿಮ್ಗೇನು ಉತ್ತರ ಕೊಟ್ಟಿತು? ಅವರ ಅಭಿಪ್ರಾಯ ಏನಿತ್ತು, ಯಾವ ಊರಿಂದ ಬಂದಿರಿ ಅಂತ. ಇವರು ಯಾವ ದಾರಿಯಿಂದ ಬಂದಿರಿ ಅನ್ನೋದನ್ನು ತಗೊಳ್ಳಿಲ್ಲ, ಯಾವ ಊರಿಂದ ಬಂದಿರಿ ಅನ್ನೋದನ್ನು ತಗೊಳ್ಳಿಲ್ಲ. ದಾರಿ ನಿಮಗೇನು ಹೇಳಿತು? ದಾರಿಯನ್ನು ಕುರಿತು ತಲೆ ಬೋಳ್ಸ್ಕೊಂಡಿದ್ದೀರಿ ಅಂತ ಪ್ರಶ್ನೆ ಕೇಳಿದಿರಲ್ಲ, ಆ ದಾರಿ ನಿಮ್ಗೇನು ಉತ್ತರ ಹೇಳಿತು? ಆಗ ಅವರು ಮಂಡನ ಮಿಶ್ರರಿಗೆ ಕೋಪ ಬಂತು. ತೇ ಮಾತಾ ರಂಡ, ನಿಮ್ಮ ತಾಯಿ ರಂಡೆ ಅಂತ ಅವರು ಉತ್ತರ ಕೊಟ್ಟರು. ಇವ್ರನ್ನ ಬೈದರು, ಶಂಕರರನ್ನು ಬೈದರು. ಆಗ ಅವ್ರೇನು ಮಾಡಿದರು, ಬೈದವರ ಅಭಿಪ್ರಾಯ ಶಂಕರರ ತಾಯಿ ರಂಡೆ ಅನ್ನೋ ಅಭಿಪ್ರಾಯ ಆಗಿತ್ತು. ಶಂಕರರ ಆ ಮಾತನ್ನು ಅವ್ರಿಗೆ ತಿಳಿಸಿದರು. ಓಹೋ, ಆ ದಾರಿ ನಿನಗೆ, ವಿಶ್ವರೂಪನಿಗೆ ನಿನ್ನ ತಾಯಿ ರಂಡೆ ಅಂತ ಉತ್ತರ ಹೇಳಿತಾ? ಹಾಗಾದ್ರೆ ಸರಿಯಾಗಿದೆ. ಇವರು ಕೇಳಿದ್ದೊಂದು, ಅವ್ರು ಉತ್ತರ ಕೊಡೋದು ಮತ್ತೊಂದು. ಶಂಕರರಿಗೆ ನಿಮ್ಮ ತಾಯಿ ರಂಡೆ ಅಂತ ಉತ್ತರ ಆಗಿತ್ತು. ಅವ್ರು ಉತ್ತರ ಕೊಡೋರು ಪ್ರಶ್ನೆ ಕೇಳಿದ್ದನ್ನು ಕೇಳಿಸ್ಕೊಂಡು ಉತ್ತರ ಕೊಡುವಾಗ ಶಂಕರರು, ದಾರಿಯು ಮಂಡನ ಮಿಶ್ರರಿಗೆ ನಿನ್ನ ತಾಯಿ ಅಂದ್ರೆ ಮಂಡನ ಮಿಶ್ರನ ತಾಯಿ ರಂಡೆ ಅಂತ ಉತ್ತರ ಹೇಳಿದ್ರೆ ಹಾಗಾದ್ರೆ ಸರಿ ಇದೆ, ನೀನು ಮಂಡನ ಮಿಶ್ರ ರಂಡೆ ಮಗನೇ ಆಗಿದ್ದಿ, ನೀನಂತ ಅಯೋಗ್ಯನೇ ಆಗಿದ್ದಿ ಅಂತ ಅವರ ಮಾತನ್ನು ಅವ್ರಿಗೆ ತಿರುಗಿಸಿದರು. ಇದೆಲ್ಲ ಛಲ ಅಂತ ಕರೀತಾರೆ, ಹಿಂದೆ ಬಂದಿತ್ತು. ಹೇಳುವವನ ಅಭಿಪ್ರಾಯವನ್ನು ಸರಿಯಾಗಿ ತಿಳ್ಕೊಳ್ಳದೆ ವಿರುದ್ಧವಾದ ಅಭಿಪ್ರಾಯವನ್ನು ಹೇಳಿದ್ರೆ ಅದಕ್ಕೆ ಛಲ ಅಂತ ಕರೀತಾರೆ. ಈಗ ಮಂಡನ ಮಿಶ್ರರಿಗೆ ಏನು ಉತ್ತರ ಹೇಳಬೇಕು ಅಂತ ತಿಳಿಲಿಲ್ಲ, ಅಪ್ರತಿಭರಾಗಿಬಿಟ್ರು, ಬಾಯಿ ಮುಚ್ಚಿ ಸುಮ್ಮನೆ ಕೂಡಬೇಕಾಯ್ತು. ಮತ್ತೆ ಈ ಶಂಕರರ ಹತ್ರ ಭೈರವಿ ಅನ್ನೋ ಒಂದು ವಿದ್ಯೆ ಇತ್ತು, ಕುಕ್ಕುಟ ಅನ್ನುವಂಥ ಒಂದು ವಶೀಕರಣ ಮಂತ್ರವೂ ಇತ್ತು. ಅದೆಲ್ಲದರ ಮೂಲಕ ಅವರು ಸೋತಾಗಿಬಿಟ್ರು. ಮಂಡನ ಮಿಶ್ರ ಸೋತು ಶಂಕರರ ಅನ್ಯಾಯ ಆಗಿಬಿಟ್ರು. ತೋಟಕ, ಪದ್ಮನಾಭ, ಪದ್ಮಪಾದ, ಜ್ಞಾನೋಚ್ಚ, ಬೀಜಭುಕ್ ಅಂತ ಹೀಗೆ ಇವರೆಲ್ಲ ಶಂಕರರ 4 ಶಿಷ್ಯರು, ಪ್ರಧಾನ ಶಿಷ್ಯರು. ಸಿದ್ಧಿತ್ರಯ ಮಕಾರ್ಷುಸ್ತೆ ಶಿಷ್ಯ ಜ್ಞಾನೋತ್ತಮಾದಯ ತೋಟಕಾದೀನಿ ಚ ದ್ವಾರಂ ತಾಮಿಸ್ರಸ್ಯ ನಿರರ್ಗಲಂ. ಮುಂದೆ ತೋಟಕ, ಪದ್ಮನಾಭ, ಪದ್ಮಪಾದ, ಜ್ಞಾನೋಚ್ಚ, ಬೀಜಭುಕ್ ಇವರೆಲ್ಲ 3 ಗ್ರಂಥಗಳನ್ನು ರಚನೆ ಮಾಡಿದರು. ಇಷ್ಟಸಿದ್ಧಿ, ಅದ್ವೈತ ಸಿದ್ಧಿ, ನೈಷ್ಕರ್ಮ್ಯ ಸಿದ್ಧಿ ಅಂತ ಈಗ ಇನ್ನೊಂದು ಗ್ರಂಥ ಅಂತ ನೆನಪು. ಆ ಎಲ್ಲ ಗ್ರಂಥಗಳನ್ನು ಅವರು ರಚನೆ ಮಾಡ್ತಾ ಹೋದರು. ಅವೆಲ್ಲ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥ ಗ್ರಂಥಗಳು. ಸಿದ್ಧಿತ್ರಯ ಮಕಾರ್ಷುಸ್ತೆ ಶಿಷ್ಯಾ ಜ್ಞಾನೋತ್ತಮಾದಯ ತೋಟಕಾದೀನಿ ಚ ದ್ವಾರಂ ತಾಮಿಸ್ರಸ್ಯ ನಿರರ್ಗಲಂ. ಈಗ ನಾನು ಅದ್ವೈತ ಸಿದ್ಧಿ, ನೈಷ್ಕರ್ಮ್ಯ ಸಿದ್ಧಿ, ಇಷ್ಟ ಸಿದ್ಧಿ ಅಂತ ಕೆಲವು ಗ್ರಂಥಗಳ ಹೆಸರು ಹೇಳಿದೆ. ಹಾಗಿರ್ಲಿಕ್ಕಿಲ್ಲ, ಅದು ಬೇರೆ ಏನೋ ಇದೆ, ನಮಗೆ ಸರಿಯಾಗಿ ನೆನಪಿಗೆ ಬರ್ತಿಲ್ಲ. ಈ ವ್ಯಾಖ್ಯಾನಗಳಲ್ಲಿ ಕೆಲವನ್ನು ನಮಗೆ ಗಮನಿಸಲಿಕ್ಕಾಗಲಿಲ್ಲ. ಈ ಕುಕ್ಕುಟ ಸಿದ್ಧಿ, ಭೈರವಿ ಸಿದ್ಧಿ, ದತ್ತ ಸಿದ್ಧಿ ಅಂತ 3 ಸಿದ್ಧಿಗಳನ್ನು ಅವ್ರು ಮಾಡಿಕೊಂಡ್ರು. ದತ್ತ, ಭೈರವಿ, ಕುಕ್ಕುಟಾಖ್ಯ ದ್ವಯಂ ಬುದ್ಧಿಸ್ವಸಾದಿತೆ ಕೃಪಣಾಖ್ಯ ಏಕಮಿತಿ ಮಂತ್ರಾಣಂ ತ್ರಯಂ ಅಂತ 3 ದುಷ್ಟ ಸಿದ್ಧಿಗಳನ್ನು ಅವರೆಲ್ಲ ಮಾಡಿಕೊಂಡ್ರು. ಆ ದುಷ್ಟ ಸಿದ್ಧಿಗಳನ್ನೆಲ್ಲ ಮಾಡಿಕೊಂಡು 4ನೇವರೊಬ್ಬ ತೋಟಕ ಅಂತಿದ್ದ. ಆ ತೋಟಕ ಮೊದಲಾದ ಕೆಲವು ಶಾಸ್ತ್ರಗಳನ್ನು ಕೂಡ ರಚನೆ ಮಾಡಿದರು. ಅಂತೂ ಶಂಕರರ ಅನುಯಾಯಿಗಳಾಗಿ ದುಷ್ಟ ಸಿದ್ಧಿಗಳನ್ನು ವಶಪಡಿಸಿಕೊಂಡ್ರು, ಮತ್ತು ಕೆಲವು ಗ್ರಂಥಗಳನ್ನು ಕೂಡ ರಚನೆ ಮಾಡಿದರು. ತೇಷಾಂ ಶಿಷ್ಯ ಪ್ರಶಿಷ್ಯಾದ್ಯಾ ಯತ್ಯಾಭಾಸ ಚತುರ್ವಿಧಾ ಅಬ್ರಹ್ಮಯಂತ ವಂಶ್ಯಾನ್ ಸ್ವಾನ್ ನ್ಯಾಸಯಂತ ಪೃಥಗ್ಜನಾನ್. ಆ 4 ಜನರಿಂದ ಮುಂದೆ ದೊಡ್ಡ ಪರಂಪರೆ ಮುಂದುವರಿತು. ಹಂಸ, ಪರಮಹಂಸ, ಬಹುದಕ, ಕುಟೀಚಕ ಅಂತ 4 ವಿಧ ಸನ್ಯಾಸಿಗಳೇನಿದ್ದಾರೆ, ಆ 4 ಥರದ ಸನ್ಯಾಸಿಗಳನ್ನು ಆ ಶಿಷ್ಯರೆಲ್ಲ ಸ್ವೀಕಾರ ಮಾಡಿದರು. ಒಬ್ಬೊಬ್ಬರು ಒಂದೊಂದು ಥರದ ಸನ್ಯಾಸಿಗಳು. ಆ ಸನ್ಯಾಸ ಸ್ವೀಕಾರ ಮಾಡಿ ದೊಡ್ಡ ದುಷ್ಟ ಪರಂಪರೆಯೊಂದನ್ನು ಅವರು ಮುಂದುವರಿಸಿದರು. ತಮ್ಮ ಪರಂಪರೆಯನ್ನು ಕೂಡ ಮುಂದುವರಿಸಿದರು. ಅಬ್ರಹ್ಮಯಂತ ವಂಶಾನ್ ಸ್ವಾನ್ ನ್ಯಾಸಯಂತಹ ಪೃಥಗ್ಜನಾನ್. ದಕ್ಷಿಣಾಶಾಂ ತಪೋಗತ್ವ ದಗ್ಧ್ವಾ ಮಾತುಕ್ಕಲೇವರಂ. ಇದೇ ಸಂದರ್ಭದಲ್ಲಿ ಈ ಶಂಕರರ ತಾಯಿ ಮರಣ ಹೊಂದಿದಂಥ ಸುದ್ದಿ ಕೇಳಿ ಬಂತು. ಅವರು ದಕ್ಷಿಣದ ದೇಶಕ್ಕೆ ಬಂದರು. ತಾಯಿಯ ಶರೀರಕ್ಕೆ ಅಂತ್ಯ ಸಂಸ್ಕಾರ ಮಾಡಿದ್ರು, ಯಾಕಂದರೆ ಬೇರೆಯವರು ಮಾಡೋರು ಇರಲಿಲ್ಲ.
ಉಳಿದವರೆಲ್ಲ ಬಹಿಷ್ಕಾರ ಹಾಕಿಬಿಟ್ಟಿದ್ರು. ಹಾಗಾಗಿ ಅವ್ರು ಯಾರು ಮಾಡಲಿಲ್ಲ. ಮರಳಿ ತಮ್ಮ ಮಠಕ್ಕೆ ಬಂದರು, ಈ ಕಡೆ ಉತ್ತರ ಪ್ರದೇಶಕ್ಕೆ, ಉತ್ತರ ಮಧ್ಯಪ್ರದೇಶಕ್ಕೆ. ಶಂಕರು ರೋಗಪೀಡಿತ, ಅವರಿಗೆ ರೋಗ ಬಂದಿತ್ತು ಅನ್ನೋ ಸಂಗತಿಯನ್ನು ಮಣಿಮಂಜರಿ ಕೂಡ ದಾಖಲುಪಡಿಸಿದೆ. ತಥೋ ಕಾಲೇ ಸಮಾಯಾತೆ ಶ್ವಾಸಜ್ವರ ಭಗಂಧ್ವರೈಹಿ, ಭಗಂಧರ ರೋಗ ಇತ್ತು, ಶ್ವಾಸಜ್ವರವೂ ಕೂಡ ಇತ್ತು. ಅವರಿಗೆ ಧ್ವನಿ ಉಡಿಗೆ ಹೋಗಿಬಿಡ್ತು, ಸರಿಯಾಗಿ ಮಾತಾಡಲಿಕ್ಕೆ ಕೂಡ ಬರ್ತಿರಲಿಲ್ಲ. ಆಗ ಆ ಗುರುಗಳು ಇನ್ನೇನು ಮರಣಿಸಿಬಿಡ್ತಾರೆ, ಬಹಳ ಕಾಲ ಇರಲಿಕ್ಕಿಲ್ಲ ಅಂತ ಆ ಶಿಷ್ಯರಿಗೆ ಅನಿಸ್ತು. ಅವರೆಲ್ಲ ನಾವಿನ್ನು ಮುಂದೆ ಏನು ಮಾಡಬೇಕು ಅಂತ ಬಂದು ಕೇಳಿದ್ರು ಅವ್ರನ್ನ. ಅವ್ರು ಹೇಳಿದರು, ತಸ್ಮಾಹ ತಾನ್ ಕೃತಪ್ರಾಯಂ ಸತ್ಯಂ ಕೃತ್ಯಂ ಮಹಾಸುರಾಹ ಉತ್ಸಾಧ್ಯಥಾ ಮಥ ಕ್ಷಿಪ್ರಂ ಪರತೀರ್ಥಾಶಿ ಶಿಷ್ಯಕಾಹ. ಪರತೀರ್ಥರು ಅವ್ರ ಶಿಷ್ಯರು ಮೊದಲಾದವರು ಇದ್ದಾರಲ್ಲ, ಅವ್ರನ್ನೆಲ್ಲ ಸದೆ ಬಡಿಯಿರಿ. ಪರತೀರ್ಥರು ಸ್ವಭಾವತಃ ಶಾಪಾನುಗ್ರಹ ಶಕ್ತಿ ಇದ್ದವರು. ಅವ್ರ ಜೊತೆ ಪ್ರವಾಸ ಮಾಡುವ, ಅವ್ರ ಜೊತೆ ಏನಾದರೂ ಕೆಲಸ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಅಂತೆಲ್ಲ ಹೇಳಿದ್ರು. ಆದರೆ ಆ ಪರತೀರ್ಥರು ಇವತ್ತು ಮರಣ ಹೊಂದಿರೋದ್ರಿಂದ ನಿಮ್ಗೆ ಅವ್ರ ಬಗ್ಗೆ ತೊಂದರೆ ಇಲ್ಲ. ತೀವ್ರವ್ರತೈ ತಪೋವಿಚ್ಚ ಪ್ರಭಯಾ ಅತ್ಯಜುತ್ತನು, ಮರಣ ಹೊಂದಿಬಿಟ್ರು ಅವರು. ಆ ಪರತೀರ್ಥರ ಶಿಷ್ಯರು ಹೀಗಿದ್ದಾರೆ, ಅವ್ರನ್ನೆಲ್ಲ ನೀವು ನಾಶಪಡಿಸಿರಿ. ಸತ್ಯ ಪ್ರಜ್ಞರು ಅಂತ ಒಬ್ಬರಿದ್ದಾರೆ. ದುರಾಧರ್ಷ ಶಕ್ತೋಪೀಹ ಹರಿದ್ವಿಷಾಂ ಋಷಿಭ್ಯೋ ಹಿಮವತ್ ಪೃಷ್ಠೆ ಶ್ರುತಿರ್ ವ್ಯಾಖ್ಯಾತಿ ಗೋಚರ. ಅವರು ಹಿಮಾಲಯದಲ್ಲಿ ಒಂದು ಭಾಗದಲ್ಲಿ ಇವತ್ತಿದ್ದಾರೆ. ನಾವ್ಯಾರೂ ಕೂಡ ಆ ಸತ್ಯಪ್ರಜ್ಞರನ್ನು ಯಾವುದೇ ಮಂತ್ರ, ಯಾವುದೇ ದುಷ್ಟಸಿದ್ಧಿಗಳ ಮೂಲಕ ವಶಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಮಹಾಬಲಿಷ್ಠರವರು. ಅನೇಕ ಜನ ತಪಸ್ವಿಗಳಿಗೆ, ಮುನಿಗಳಿಗೆ ಹಿಮಾಲಯ ಪರ್ವತದಲ್ಲಿ ಇದ್ದುಕೊಂಡು ಅವರು ಸಚ್ಚಾಸ್ತ್ರವನ್ನು ಬೋಧನೆ ಮಾಡ್ತಾ ಇವತ್ತಿದ್ದಾರೆ. ತಚ್ಚಿಷ್ಯೋ ನಿಪುಣಶ್ಯಾಂತಹ ವೇದ ವೇದಾಂತ ಕೋವಿದ ಶ್ರುತಿರ್ವ್ಯಾಖ್ಯಾತಿ ಶಿಷ್ಯೇಭ್ಯ ಪಂಚಶೇಭ್ಯ ತಪೋಮಯ. ಆ ಸತ್ಯಪ್ರಜ್ಞರ ಶಿಷ್ಯರು ಪ್ರಾಜ್ಞತೀರ್ಥರು ಅಂತ ಒಬ್ಬರಿದ್ದಾರೆ. ಅವರು ಕೂಡ ವೇದ ವೇದಾಂತದಲ್ಲಿ ಪಂಡಿತರಾದವರೇ. ಒಂದು 5-6 ಜನ ಶಿಷ್ಯರನ್ನು ಇಟ್ಕೊಂಡು ಅವರು ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಇವತ್ತು ಪರತೀರ್ಥರು, ಅದಾದ ಬಳಿಕ ಸತ್ಯಪ್ರಜ್ಞರು, ಈಗಿರುವಂಥವರು ಪ್ರಾಜ್ಞತೀರ್ಥರು. ಅವರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈ ಕೊನೆಯವರು ಇರೋರೊಬ್ಬರು ಇದ್ದಾರಲ್ಲ, ಇವರೊಬ್ಬರನ್ನು ನಾವು ನಾಶಪಡಿಸಿಬಿಟ್ರೆ ಸತ್ಸಂಪ್ರದಾಯ ಎಲ್ಲ ಭ್ರಷ್ಟ ಆಗಿ ಹೋಗ್ತದೆ. ಏತ್ಯ ಹಂಸಾನಿಮಾನ್ ಕ್ಷಿಪ್ರಂ ಉತ್ಸಾಹದ ನಿರ್ಭಯ. ಏನು ಭಯ ಪಡಬೇಡ್ರಿ. ಹಿಂದಿನವರು ಯಾರಿಲ್ಲ, ಒಬ್ಬರು ಪರಮಗುರುಗಳು ತೀರ್ಕೊಂಡು ಬಿಟ್ಟಿದ್ದಾರೆ, ಅವ್ರ ನಂತರದವರು ಹಿಮಾಲಯದಲ್ಲಿದ್ದಾರೆ. ಉಳಿದವರು ಈಗ ನಮಗೆ ಸುಲಭವಾಗಿ ವಶೀಭೂತರಾಗ್ತಾರೆ. ಇಷ್ಟು ಹೇಳಿ ಆ 4 ಜನ ಶಿಷ್ಯರನ್ನು ಕೂಡ, ದೈತ್ಯ ಶಿಷ್ಯರಿದ್ದಾರಲ್ಲ, ಅವ್ರನ್ನೆಲ್ಲ ಕರೆದು ಮಾತಾಡಿದ್ರಂತೆ. ಈಗ 3 ಜನ ಅಲ್ಲಿದ್ದರು. ಮಂಡರ ಮಿಶ್ರ, ಮತ್ತು ಈ ತೋಟಕ, ಪದ್ಮಪಾದ ಮತ್ತು ಜ್ಞಾನೋತ್ಸ ಅಂತ 4 ಜನ, 3 ಜನ ಇಲ್ಲಿದ್ದರು. ಇನ್ನು ಒಬ್ಬರು ಆ ಬೀಜಾದ ಅಂತನೋರು ಬೇರೆ ಕಡೆ ಎಲ್ಲ ಸಂಚಾರಕ್ಕೆ ಹೋಗಿದ್ರು. ನಾವು ಶಂಕರರು ಮರಣಿಸಿದ ಬಳಿಕ ನಿಮ್ಮ ಗತಿ ಏನು, ಇದೆಲ್ಲ ಆ ಬೀಜಾದ ಅನ್ನೋರಿಗೆ ಗೊತ್ತಿದೆ. ನೀವು ಅಲ್ಲಿ ಹೋಗಿ ಅವ್ರನ್ನೆಲ್ಲಾದ್ರೂ ಹುಡುಕ್ರೆ, ಅವರಿಗೆಲ್ಲ ಸಂಚಾರಕ್ಕೆ ಹೋಗಿದ್ದಾರೆ, ಅಲ್ಲಿ ಹೋಗಿ ಅವರನ್ನು ಹುಡುಕಿ ಅವರು ಮುಂದಿನ ಸಂಗತಿ ಏನು ಅಂತ ಅನ್ನೋದನ್ನು ಹೇಳ್ತಾರೆ, ತಿಳ್ಕೊಂಡು ಬನ್ನಿರಿ. ಅವರು ಎಲ್ಲ ಕಡೆ ಸಂಚಾರ ಮಾಡಿದರು. ಈ ಶಿಷ್ಯರು ಸಂಚಾರ ಮಾಡಿ ಮರಳಿ ಬಂದರು. ಕಿಮ್ ಅಪಶ್ಯತ ಬೀಜಾದನ್ ಕಿಮವೋಚ್ಯತ್ ಸಮಯ ಗತಿಂ. ಬೀಜಾದ ನಿಮಗೆಲ್ಲಾದ್ರೂ ಭೇಟಿ ಆದ್ನ, ಆತ ನನ್ನ ಮುಂದಿನ ಭವಿಷ್ಯದ ಬಗ್ಗೆ, ನಾನು ಎಷ್ಟು ಕಾಲ ಬದುಕಿರ್ತೇನೆ, ಶಂಕರ ಎಷ್ಟು ಕಾಲ ಬದುಕಿರ್ತಾರೆ, ಅದನ್ನೆಲ್ಲ ಆತ ಏನಾದರೂ ಹೇಳಿದ್ನ. ಆವಾಗ ಅವರು ರಹಸ್ಯವಾಗಿ ಒಂದು ಸಂಗತಿ ಹೇಳಿದರು. ಗುರೋಃ ಕಾನೋ ಗತಿ ರೀತಿ ದೃಷ್ಟಂ ದೃಷ್ಟಂ ನರಂ ಪ್ರತಿ ವಿಚಾರ್ಯಾಪ್ಯುತ್ತರಂ ನಾಪ್ತಂ ಇತ್ಯೇಕ ಪುನರಬ್ರವಿ. ನಾವು ಎಲ್ಲ ಕಡೆ ಸಂಚಾರ ಮಾಡಿ ಮಾಡಿ ನಮ್ಮ ಗುರುಗಳು ಶಂಕರರ ಗತಿ ಏನು ಅಂತ ಕೇಳಿದ್ರು. ಆದರೆ ಅವ್ರು ಯಾರೂ ಉತ್ತರ ಕೊಡಲಿಲ್ಲ. ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಅದು ಒಬ್ಬ ಮಾತ್ರ ಉತ್ತರ ಕೊಟ್ಟ. ಆತ ಬೀಜಾದನೇ ಆಗಿದ್ದಿರಬೇಕು, ವೇಷ ಮರೆಸ್ಕೊಂಡಿದ್ದ ಅಂತ ಕಾಣಿಸ್ತದೆ. ಇನ್ನು 2 ಜನ್ಮ ಶಂಕರರಿಗಿದೆ. ದ್ವಯಂ ಶಂಕರಸ್ಯಾಸ್ತಿ ಪದ್ಮಸ್ಯ ಚೈಕಂ. ಶಂಕರರಿಗೆ 2 ಜನ್ಮ ಬಾಕಿ ಇದೆ, ಎಲ್ಲಿ ಹೋಗಬೇಕು ಅಲ್ಲಿ ಹೋಗಲಿಕ್ಕೆ. ಪದ್ಮರಿಗೆ 1, ಮಮ ಬೀಜಾದನಿಗೆ 1, ನೈಕಂ ನೈಕಂ ಚ ನಾಸ್ತಿ. ಇನ್ನು ನನಗೆ 1 ಜನ್ಮವೂ ಕೂಡ ಇಲ್ಲ, ಯಾವ ಜನ್ಮವೂ ಕೂಡ ಇಲ್ಲ. ನಾನು ಬೀಜಾದ ಇದು ಕೊನೆಯ ಜನ್ಮದವನಾಗಿದ್ದೇನೆ ಅಂತ ಅವರು ಅಭಿಪ್ರಾಯ ಪಟ್ಟಿದ್ರು. ಅದನ್ನು ಇವರು ಬಂದು ಹೇಳಿದರು.
ಗಿರೇತ್ಯೇತಯ ಕಂದುಕ ಕ್ರೀಡಮೇಕಂ ತ್ವೇಕಂ ಅಕ್ಷಯ ಅಂತ್ಯಜಂ ಪಕ್ಕಣಾಂತೆ ಕ್ವನವೇತಿ. ನಾವು ಒಂದು ಏಕಾಂತದ ಪ್ರದೇಶದಲ್ಲಿ ಒಬ್ಬ ಚಂಡಾಲ ಚೆಂಡ ಆಟ ಆಡ್ತಾ ಇದ್ದ. ಅಂದರೆ ಯಾವುದೋ ಒಂದು ಕ್ಷುದ್ರವಾದ ಕೆಲಸ ಮಾಡ್ತಾ ಇದ್ದ. ಆತನ ನೋಡಿದರೆ ಪಂಡಿತ ಅಂತ ಕೂಡ ಕಾಣುವಂಗಿರಲಿಲ್ಲ. ನಾವು ಅವನನ್ನು ಹೋಗಿ ಭೇಟಿಯಾದಾಗ ಆತ ಈ ಥರದ ಒಂದು ಅಭಿಪ್ರಾಯವನ್ನು ಹೇಳಿದ. ಆಗ ಶಂಕರರಿಗೆ ಗೊತ್ತಾಯಿತು ಇದು ಬೀಜಾದನೇ ಇದ್ದಿರಬೇಕು ಅಂತ. ಹಾ ಬೀಜಾದ ಏಷ ಗೂಢೋ ಮದೀಯೋ, ನೀನು ನನ್ನವನೇ ಆದಂಥ ಬೀಜಾದ, ನನ್ನ ಶಿಷ್ಯ, ನೀನು ಗೂಢನಾಗಿ ಎಲ್ಲೇ ಸಂಚಾರ ಮಾಡ್ತಾ ಇದ್ದಿ. ಭೂಯಸ್ತಾತ ವ್ಯಾಪೃತೋಹಂ ಗುಣೇಶು, ನೀನು ನಿನ್ನ ಎಲ್ಲ ಜನ್ಮವನ್ನು ನೀಗಿಕೊಂಡು ಮುಂದೆ ಹೋಗೋನಿದ್ದೆ, ನಾನು ಮಾತ್ರ ಇಲ್ಲೇ ಬಿದ್ದು ಒದ್ದಾಡ್ತಾ ಇದ್ದೇನೆ. ಗುಣೇಶು ಸತ್ವರಜಸ್ತಮೋ ಗುಣಗಳಲ್ಲಿ ಅಥವಾ ಸಂಸಾರದಲ್ಲಿ ನಾನು ಬಿದ್ದು ಒದ್ದಾಡ್ತಾ ಇದ್ದೇನೆ. ಕಿಂವಾಸ್ಮಾಕಂ ಭಾವಿ ಕಾವಾಗತಿ ಸ್ಯಾತ್ ಇತ್ತಂ ಜಲ್ಪನ್ ನಾಪ ದೀರ್ಘಾಂ ಸನ್ನಿದ್ರಾಂ. ನಮ್ಮ ಮುಂದಿನ ಗತಿ ಏನು ಅಂತ ಶಂಕರರಿಗೆ ಒಂದು ಗೋಳಾಟ. ಕೊನೆಗೆ ಚಿರನಿದ್ರೆಗೆ ಅವರು ಜಾರಿ ಬಿಟ್ಟರು. ಅಲ್ಲಿಗೆ ಶಂಕರದ ಕಥೆ ಮುಗಿತು. 29ನೇ ಶ್ಲೋಕ ಮುಗಿದಿದೆ, 7ನೇ ಸರ್ಗದ್ದು. ಆ ಕಥಾ ಕೂಡ ಸಮಾಪ್ತಿಯನ್ನು ಕಂಡಿದೆ. ಅವರು 4 ಜನ ಶಿಷ್ಯರಿದ್ದರು. ಅವರು ಎಲ್ಲ ಕಡೆ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ನಂದಿಗ್ರಾಮ ಅಂತ ಒಂದು ಗ್ರಾಮ, ಅದು ಪ್ರಾಜ್ಞತೀರ್ಥ ಮೊದಲಾದ ಸನ್ಯಾಸಿಗಳ ಆವಾಸ ಸ್ಥಾನ. ಅಲ್ಲಿ ಒಂದು ಮಠಕ್ಕೆ ಬೆಂಕಿ ಹಚ್ಚಿಬಿಟ್ರು. ಆ ಪ್ರಾಜ್ಞತೀರ್ಥ ಮೊದಲಾದವರನ್ನ ಬೀದಿ ಪಾಲು ಮಾಡಿದರು. ಆಕಳುಗಳ ಗುಂಪಿತ್ತು, ಕೊಟ್ಟಿಗೆ ಇತ್ತು, ಚಿಕ್ಕ ಮಕ್ಕಳಿದ್ರು. ಅವರೆಲ್ಲರನ್ನೂ ನಾಶಪಡಿಸಿಬಿಟ್ರು ಭೈರವಿ, ಕುಕ್ಕುಟಾಯಿ ಮೊದಲಾದ ವಿದ್ಯೆಗಳ ಮೂಲಕ. ಅಲ್ಲಿದ್ದಂಥ ಬ್ರಾಹ್ಮಣರಿಗೆಲ್ಲ ನಾನಾ ಥರದ ರೋಗಗಳು ಬರುವಂತೆ ಮಾಡಿಬಿಟ್ರು. ಮುಂದೆ ಪ್ರಾಜ್ಞತೀರ್ಥರು ಏನು ಮಾಡಬೇಕು, ಅವರ ದಂಡ ಕಮಂಡಲು ಎಲ್ಲವನ್ನು ಅವ್ರು ಕಳ್ಕೋಬೇಕಾಯ್ತು. ಆ ದುಷ್ಟರು ಅಷ್ಟು ತೊಂದರೆ ಕೊಟ್ಟಿದ್ರು. ಅಲ್ಲಿಂದ ಅವರು ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಬಂದುಬಿಟ್ರು. ಬೇರೆ ಮಾರ್ಗ ಕಾಣದೆ ಇವ್ರ ಕಡೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ. ಆ ಮಾಯಾವಾದಿಗಳು ಅಲ್ಲೂ ಕೂಡ ಓಡಿ ಬಂದು ಆ ಪ್ರಾಜ್ಞತೀರ್ಥರಿಗೆ ಹೇಳಿದರು, ಅಸ್ಮಾನ್ ಅನುವ್ರಜಧ್ವಂ ವಾ ಮ್ರಿಯಧ್ವಂ ವಾ ವಿಚಿಂತ್ಯತಾಂ. ನೀವು ನಮ್ಮ ಮತ ಅದ್ವೈತ ಮತವನ್ನು ಅಂದಿದ್ರು ಅನುಸರಣೆ ಮಾಡಬೇಕು ಅಥವಾ ಸಾಯಬೇಕು. ಏನು ವಿಚಾರ ಮಾಡ್ತೀರಿ, ಯಾವುದನ್ನು ಆಯ್ಕೆ ಮಾಡ್ಕೋತೀರಿ ಹೇಳ್ರಿ. ಆಗ ಅವರಂದರು, ಅನ್ವಿಯಾಮ, ನಮಗೆ ಬೇರೆ ಮಾರ್ಗ ಇಲ್ಲ, ನಿಮ್ಮ ಸಿದ್ಧಾಂತಕ್ಕೆ ನಾವು ಬರ್ತೀವಿ ಅಂದರು ಈ ಪ್ರಾಜ್ಞತೀರ್ಥರು. ಆಗ ಆ ಜ್ಞಾನೋತ್ತಮ ಅಂತ ಶಂಕರರ ಶಿಷ್ಯ ಇದ್ನಲ್ಲ, ಅವನು ಈ ಪ್ರಾಜ್ಞತೀರ್ಥ ಮೊದಲಾದವರಿಗೆ ಮತ್ತೆ ಸನ್ಯಾಸದ ಕೌಪೀನ, ಕಮಂಡಲು, ದಂಡ, ಕಾವಿಶಾಟಿ ಇತ್ಯಾದಿಗಳನ್ನು ಕೊಟ್ಟು ಮಾಯಾವಾದವನ್ನು ಅವ್ರಿಗೆ ಉಪದೇಶ ಮಾಡಿಬಿಟ್ಟ. ಮತ್ತೆ ನೀವು ಇದನ್ನೇ ಅನುಸರಣೆ ಮಾಡ್ತಾ ಹೋಗಬೇಕು ಅಂತ ತಾಕೀತು ಮಾಡಿದ. ಅವರು ಪ್ರಾಜ್ಞತೀರ್ಥ ಮೊದಲಾದವರು ಆ ಶಾರೀರಿಕ ಭಾಷ್ಯವನ್ನು, ಶಂಕರರ ಬ್ರಹ್ಮಸೂತ್ರ ಭಾಷ್ಯವನ್ನು, ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಅದಕ್ಕೆ ಶಂಕರರ ಭಾಷ್ಯ ಇತ್ತು. ಅದನ್ನು ಆ ಶಂಕರದ ಶಿಷ್ಯರ ಮೂಲಕ ಇವರು ಅಧ್ಯಯನ ಮಾಡಿದರು. ಬಿಡಲೇ ಇಲ್ಲ, ಅವರು ಬಲಾತ್ಕಾರವಾಗಿ ಅಧ್ಯಯನ ಮಾಡಿಸಿದರು. ಆನಂದ ಬಾಲಮಠಗಾನ್ ನೆವಸತ್ ಸಹ ತೈರಮಿ. ಹೀಗೆ ಅವರೆಲ್ಲ ಶಾಂಕರ ಭಾಷೆಯನ್ನು ಅಧ್ಯಯನ ಮಾಡಿದರು. ಆದರೆ ಮನಸ್ಸಿನಲ್ಲಿ ಮಾತ್ರ ಆ ಸತ್ಸಂಪ್ರದಾಯಗತವಾದ ಶಾಸ್ತ್ರ ಇತ್ತಲ್ಲ, ಅದನ್ನು ಬಿಡಲಿಲ್ಲ. ಅಂದರೆ ಪರಂಪರಾಗತವಾದ ಜ್ಞಾನ ಪರಂಪರೆ, ಜ್ಞಾನ ಪ್ರವಾಹ ಅದಕ್ಕೆ ಚ್ಯುತಿ ಬರದೇ ಇರುವಂತೆ ನೋಡಿಕೊಂಡ್ರು. ಮೇಲೆ ಮಾತ್ರ ಶಾಂಕರ ಭಾಷ್ಯ, ಶಾಂಕರ ಸಂಪ್ರದಾಯಗಳು ಇದನ್ನು ಅನುಸರಣೆ ಮಾಡ್ತಾ ಹೋದರು. ಅವ್ರ ಜೊತೆಗೆ ವಾಸ ಮಾಡಿದರು. ಎಷ್ಟೋ ಕಾಲ ಅವರು ಕೂಡ ವಾಸ ಮಾಡಿಕೊಂಡಿದ್ರು. ವಿಶ್ವಾಸ ಬರುವಂತೆ ಮಾಡಿದರು. ಸ್ವಲ್ಪ ದಿವಸ ಆದಮೇಲೆ ಆ 4 ಜನ ಸಂತೋಷಪಟ್ಟರು. ಇನ್ನು ನಮಗೆ ಚಿಂತೆ ಇಲ್ಲ, ಇವರೆಲ್ಲ ನಾವು ಹೇಳಿದಂತೆ ಕೇಳುತ್ತಿದ್ದಾರೆ. ಏನು ಆಲೋಚನೆ ಮಾಡಿದರು, ನಾವು ಇಲ್ಲಿ ಎಷ್ಟು ದಿವಸ ಇರೋದು, ಅವ್ರ ಮೂಲ ಸ್ವಭಾವ ಏನಿತ್ತು, ಆ ದೈತ್ಯರ ಮೂಲ ಸ್ವಭಾವ, ಆ ಸ್ವಭಾವಕ್ಕೆ ತಕ್ಕಂತೆ ಅವರು ಅನಾಚಾರಗಳನ್ನು ಮಾಡಬೇಕಲ್ಲ, ಮದ್ಯಪಾನ, ಸ್ತ್ರೀ ಸಂಘ ಇತ್ಯಾದಿಗಳನ್ನು. ಈ ಪ್ರಾಜ್ಞತೀರ್ಥರು ಮೊದಲಾದವ್ರ ಜೊತೆನೇ ಮಾಡ್ತಾ ಕೂತ್ಬಿಟ್ರೆ ಈ ಶಿಷ್ಯರಿಗೆ ಆ ಗುರುಗಳ ಬಗ್ಗೆ ತಿರಸ್ಕಾರ ಬಂದ್ಬಿಡ್ತದೆ. ಅದಕ್ಕೆ ಈ ಶಿಷ್ಯರನ್ನು ಇಲ್ಲೇ ಬಿಟ್ಟು ನಾವು ಬೇರೆ ಕಡೆ ಎಲ್ಲಾದರೂ ಹೋಗೋಣ, ನಮ್ಮ ಅನಾಚಾರ ದುರಾಚಾರಗಳನ್ನು ಮುಂದುವರಿಸೋಣ, ಅವರೆಲ್ಲ ಆಲೋಚನೆ ಮಾಡಿ. ಗುರೂನಸ್ಮಾನ್ ದುರಾಚಾರಾನ್ ಗರ್ಹಯೇದಿತಿ ಭೀರವಃ ಪ್ರಾಜ್ಞತೀರ್ಥಸ್ತದಾ ಶಿಷ್ಯಾನ್ ಹಂಸಾನಾಹುಯ ಸಮ್ಮತಾನ್
ರಹಸ್ಯಾಹ ಮಹಾನೇಶಃ ಹರಿಣಾನುಗ್ರಹ ಕೃತಃ. ಆ ಶಂಕರನ 4 ಜನ ಶಿಷ್ಯರು ಓಡಿ ಹೋಗಿದ್ರಲ್ಲ ಬೇರೆ ಕಡೆ, ಸ್ವಲ್ಪ ದಿವಸ ನಮ್ಮ ದುರಾಚಾರಗಳನ್ನು ಮಾಡೋಣ, ಅಲ್ಲಿದ್ದು ಇಲ್ಲಿರೋದು ಬೇಡ ಅಂತ ಹೋಗಿದ್ರಲ್ಲ, ನಮಗೊಂದು ಇದು ಭಗವಂತನ ಅನುಗ್ರಹ. ಯಾಕಂದ್ರೆ ಆ ದುಷ್ಟರು ಇಲ್ಲೇ ಇದ್ದರೆ ಅವ್ರ ಜೊತೆ ನಾವು ಅವರ ದುಷ್ಟತನವನ್ನೇ ಅನುಸರಣೆ ಮಾಡಿಕೊಂಡು ಬದುಕಬೇಕಾಗ್ತದೆ. ಅವ್ರು ಬೇರೆ ಕಡೆ ಎಲ್ಲಾದ್ರೂ ಹೋದರೆ ನಮಗೊಂದು ಸ್ವಲ್ಪ ತಾತ್ಕಾಲಿಕವಾದ ಬಿಡುಗಡೆ. ನಮ್ಮನ್ನು ಇವತ್ತು ನಂಬಿದ್ದಾರೆ, ನಾವು ಇಲ್ಲೇ ಚಾತುರ್ಮಾಸ್ಯ ವೃತವನ್ನು ಮುಗಿಸ್ಕೊಂಡು ಇಲ್ಲಿಂದ ಮುಂದೆ ಎಲ್ಲರೂ ಹೊರಟೋಗೋಣ. ಅವ್ರು ಬರೋದ್ರೊಳಗೆ ಅವ್ರು ಗಂಗಾ ನದಿ ಸಮೀಪಕ್ಕೆ ಬಂದರು. ಆ ಮಾಯಾವಾದಿಗಳ ಸಂಪರ್ಕದಿಂದಾಗಿ ಏನು ಪಾಪ ದೋಷ ಬಂದಿತ್ತು ಅದನ್ನೆಲ್ಲ ಕಳ್ಕೊಂಡು ಅಲ್ಲಿಂದ ಮುಂದೆ ನಂದಿ ಗ್ರಾಮಕ್ಕೆ ನಾವು ಹೋಗೋಣ ಅಂತ ಆಲೋಚನೆ ಮಾಡಿದರು. ಪ್ರಾಜ್ಞತೀರ್ಥರು ಅಂತ ಹಿರಿಯರು ಏನಿದ್ರು, ಚಾತುರ್ಮಾಸ್ಯದ ಬಳಿಕ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರು, ಉತ್ತರ ದಿಕ್ಕಿಗೆ ಪ್ರಯಾಣ ಮುಂದುವರಿಸಿದರು. ಆ ನಂದಿ ಗ್ರಾಮಕ್ಕೆ ಅವರು ಬಂದರು, ನಾರಾಯಣ ದೇವರನ್ನು ಸ್ಮರಣೆ ಮಾಡಿಕೊಂಡ್ರು. ಅಲ್ಲಿ ಹಿಂದಿನವರು ಕೆಲವರು ರೋಗಗ್ರಸ್ತರಾಗಿ ಬಿಟ್ಟಿದ್ರಲ್ಲ, ಈ ಮಾಯಾವಾದಿಗಳು ಅಲ್ಲಿ ಬಂದು ಅವ್ರಿಗೆ ತೊಂದರೆ ಕೊಟ್ಟು ಅವರಿಗೆಲ್ಲ ನಾನಾ ಥರದ ರೋಗ ಬರುವಂತೆ ಮಾಡಿಬಿಟ್ಟಿದ್ರಲ್ಲ, ಅವರೆಲ್ಲ ವಸ್ತುತಃ ಸತ್ಸಂಪ್ರದಾಯದ ಅನುವರ್ತಿಗಳೇ ಆಗಿದ್ರು. ಅವರನ್ನೆಲ್ಲ ಗುಣಮುಖಿಗಳನ್ನಾಗಿ ಮಾಡಿದರು. ಅಲ್ಲೇ ಕೂತ್ಕೊಂಡು ನಾರಾಯಣ ದೇವರ ಸೇವಾ ಮಾಡ್ತಾ ಇದ್ರು. ನಂದಿಗ್ರಾಮ ಅಂದರೆ ಬದರಿ ಕ್ಷೇತ್ರದ ಸಮೀಪದಲ್ಲಿರುವಂಥ ಒಂದು ಪ್ರದೇಶ ಆಗಿದ್ದಿರಬೇಕು. ಆ ಪ್ರಾಜ್ಞತೀರ್ಥರಿಗೆ, ಅವರ ಶಿಷ್ಯರಿಗೆ, ಅಲ್ಲಿರುವಂಥ ಜನರು, ಮುನಿಗಳು ಅವರೆಲ್ಲ ಸನ್ಮಾನ ಮಾಡಿದರು, ಸಂತೋಷಪಟ್ಟರು. ಉಪವಾಸ ಮೊದಲಾದ ವ್ರತಗಳನ್ನು ಆಚರಣೆ ಮಾಡಿದರು ಇವರೆಲ್ಲ. ನಾರಾಯಣ ನಮಸ್ತುಭ್ಯಂ ನಮೋವಸ್ ಸಾತ್ವಿಕಾಸುರಾಹ ಹಾಹಾ ನ ಸುಗತಿಂ ದೇಹಿ ಗುರೋ ನಾಥೇತಿ ಚುಕ್ರುಷು. ನಾರಾಯಣ ದೇವರೇ ನಿಮಗೆ ನಮಸ್ಕಾರ, ನಮಗೆ ಇವತ್ತು ಇಂಥ ಒಂದು ದುರ್ಗತಿ ಬಂದುಬಿಟ್ಟಿದೆ ಅಂತ ಪರಮಾತ್ಮನಿಗೆ, ಗುರುಗಳಿಗೆ, ತಮ್ಮ ಗುರುಗಳು ಸತ್ಯಪ್ರದ್ಧರು, ಅವ್ರ ಗುರುಗಳು ಪರತೀರ್ಥರು, ಅವರೆಲ್ಲರಿಗೂ ಕೂಡ ಇವರು ಶರಣಾಗತರಾದರು, ಬೇರೆ ಮಾರ್ಗ ಇಲ್ಲದೆ. ಸತ್ಯಪ್ರಜ್ಞರಿಗೆ ನಮಸ್ಕಾರ ಮಾಡಿದರು. ನಮಸ್ಕಾರ ಮಾಡಿದಾಗ ಗ್ರಂಥತಃ ಪತಿತಾನ್ ಭೂಮೋ ಸತ್ಯಪ್ರಜ್ಞೋ ಮಹಾತಪಾಹ ಆಜ್ಞೆಯೋತ್ಥಾಪಯಾಮಾಸ ಜಾನುಸ್ತೇಷಾಂ ಮಹಾಭಯಂ. ಅಲ್ಲಿಗೆ ಸತ್ಯಪ್ರಜ್ಞರು ಬಂದರು. ಸತ್ಯಪ್ರಜ್ಞರು ಪ್ರಾಯ ಅದೃಶ್ಯರಾಗುವಂಥ ಶಕ್ತಿ ಇತ್ಯಾದಿಗಳನ್ನು ಪಡ್ಕೊಂಡಂಥವರಾಗಿದ್ದಿರಬೇಕು. ಅವರು ಈ ಮಾಯಾವಾದಿಗಳ ಕೈ ಸಿಕ್ಕಿದ್ದಿಲ್ಲ. ಅವರು ಎಲ್ಲೋ ದೊಡ್ಡ ಬದುಕಿಯಲ್ಲಿ ಅದೃಶ್ಯ ರೂಪದಿಂದ ಇದ್ದರು. ಈ ಪ್ರಾಜ್ಞತೀರ್ಥರು ಮೊದಲಾದವರಿಗೆ ತೊಂದರೆ ಬಂದಾಗ ಅಲ್ಲಿಗೆ ಬಂದರು. ಆ ಸತ್ಯಪ್ರಜ್ಞರು ಬಂದು ಅವರು ಎಲ್ಲರನ್ನು ಕೂಡಿಸಿದರು. ನಿಮಗೇನು ತೊಂದರೆ ಬಂದಿದೆ ಅಂತ ಅನ್ನೋದನ್ನು ನಾನು ಸಮಾಧಿಯ ಮೂಲಕ ತಿಳ್ಕೊಂಡಿದ್ದೇನೆ, ನೀವೇನು ವಿಚಾರ ಮಾಡಬೇಡಿ. ಇದು ಕಲಿಕಾಲ, ಹಾಗಾಗಿ ನಿಮಗೆ ತೊಂದರೆ ಬಂದಿದೆ. ತತ್ವಜ್ಞಾನಕ್ಕೂ ಕೂಡ ಇವತ್ತು ಅಡಚಣೆ ಬಂದಿದೆ. ಪ್ರಾಜ್ಞತೀರ್ಥರೇ, ನೀವು ನಮ್ಮ ಶಿಷ್ಯರು, ಸತ್ಯಪ್ರಜ್ಞರು ಹೇಳಿದರು. ನಿಮ್ಮ ಶಿಷ್ಯರೆಲ್ಲ ಪುರಿ ಕ್ಷೇತ್ರಕ್ಕೆ ಹೊರಟೋಗಲಿ, ಅಲ್ಲಿ ಇದ್ದುಕೊಂಡು ಪರಮಾತ್ಮನನ್ನು ಉಪಾಸನ ಮಾಡ್ತಾ ಇರಲಿ. ನೀವೆಲ್ಲರೂ ಹೊರಟೋಗ್ಬಿಟ್ರೆ ಮತ್ತೆ ಆ ಮಾಯಾವಾದಿಗಳಿಗೆ ಸಂಶಯ ಬರ್ತದೆ. ಅದಕ್ಕೆ ನಿಮ್ಮ ಪೈಕಿ ಒಬ್ಬ ಇಲ್ಲಿರಲಿ, ಉಳಿದು 3 ಜನ ಸತ್ಸಂಪ್ರದಾಯ ಸದಾಚಾರ ಇದನ್ನು ಅಳವಡಿಸ್ಕೊಂಡು ಅಲ್ಲಿರಲಿ. ನಿಮ್ಮ ಶಿಷ್ಯರಲ್ಲಿ ಒಬ್ಬ ಶಿಷ್ಯೇಷು ಏಕಃ ಶ್ರುತೀನಾಂತೆ ಸಂಪ್ರದಾಯ ಅಭಿಗುಪ್ತಯೇ ಚರತಾಂ ಮಾಯಭಿಸ್ಸಾರ್ಥಂ ತೇಷಾಂ ಛಂದಾನುವರ್ತನೈ. ಮಾಯಾವಾದಿಗಳ ಜೊತೆ ಒಬ್ಬ, ಇನ್ನು ಉಳಿದವರೆಲ್ಲ ರಹಸ್ಯವಾಗಿ ಬೇರೆ ಕಡೆ. ಒಬ್ಬ ತಮ್ಮ ಜೊತೆ ಇದ್ದಾನೆ ಅಂದರೆ ಮಾಯಾವಾದಿಗಳಿಗೆ ಒಂದು ಸ್ವಲ್ಪ ಭರವಸೆ, ನಾವು ಹೇಳಿದಂತೆ ಕೇಳ್ತಿದ್ದಾರೆ, ನಮ್ಮ ಅದ್ವೈತವಾದ, ನಮ್ಮ ಸಂಪ್ರದಾಯ ಇದನ್ನು ಅನುಸರಣೆ ಮಾಡಿಕೊಂಡು ಸುಮ್ಮನಿದ್ದಾರೆ ಅಂತ ಮಾಯಾವಾದಿಗಳಿಗೆ ಒಂದು ಭರವಸೆ. ಮಾಯಾವಾದಿಗಳ ಜೊತೆ ಒಬ್ಬ ಇರ್ತಾನಲ್ಲ, ಆತ ಏನು ಮಾಡಬೇಕು ಅಂದರೆ ತನ್ನ ನಂತರ ಒಬ್ಬನಿಗೆ ಸನ್ಯಾಸ ಕೊಡಬೇಕು, ಅವನು ತನ್ನ ನಂತರ ಮತ್ತೊಬ್ಬನಿಗೆ, ಅವನು ತನ್ನ ನಂತರ ಮತ್ತೊಬ್ಬನಿಗೆ. ಹೀಗೆ ಮಾಯಾವಾದಿಗಳ ನಡುವೆ ಇದ್ದು ಅವ್ರದೇ ಭಾಷೆ ಇತ್ಯಾದಿಗಳನ್ನು ಅಧ್ಯಯನ ಮಾಡ್ತಾ, ಅದೇ ಆಚರಣೆಗಳನ್ನು ಅನುಸರಣೆ ಮಾಡ್ತಾ ಹಾಗೆ ಮುಂದುವರಿಸಬೇಕು. ಅಂತರಂಗದಲ್ಲಿ ಮಾತ್ರ ಸತ್ಸಂಪ್ರದಾಯವನ್ನು ಇಟ್ಕೊಂಡಿರಬೇಕು. ಉಳಿದವರು ಕೆಲವರು ಗುಪ್ತರಾಗಿ ಬೇರೆ ಕಡೆ ಇದ್ದು ಬಿಡಬೇಕು. ಇದು ಸತ್ಯಪ್ರಜ್ಞರು ತಮ್ಮ ಶಿಷ್ಯರಿಗೆ ಹೇಳಿಕೊಂಡಂಥ ಒಂದು ಸೂಚನೆ. ನಾರಾಯಣನೇ ನಮಗೆಲ್ಲರಿಗೂ ಸ್ವಾಮಿಯಾಗಿದ್ದಾನೆ, ಆತ ಸಕಲ ಸದ್ಗುಣ ಪರಿಪೂರ್ಣನಾಗಿದ್ದಾನೆ, ಅವನ ದಾಸರು ನಾವು. ಈ ಒಂದು ಉಪಾಸನೆಯನ್ನು ಮುಂದುವರಿಸಿರಿ. ಹೊರಗಡೆ ಮಾಯಿನಾಂ ಲಾಂಛನಂ ಕಾರ್ಯಂ, ಲಾಂಛನ ಧಾರಣೆ ಮಾಡಬೇಕು. ಮಾಯಾವಾದಿಗಳು ಹೇಗೆ ಮಾಡ್ತಾರೋ ಹಾಗೆ ಅವ್ರಿಗೆ ನಮಸ್ಕಾರ ಮಾಡಬೇಕು. ಆ ಗುರುಗಳಿಗೆ ಅವ್ರಿಗೆ ನಮಸ್ಕಾರ ಮಾಡುವಾಗ ಒಳಗಿರುವಂಥ ಅಂತರ್ಗತನಾದ ಭಗವಂತನಿಗೆ ನಮಸ್ಕಾರ ಮಾಡಬೇಕು. ಮಾಯಾವಾದ ಗ್ರಂಥಗಳನ್ನೇ ಓದ್ತಾ ಇರಬೇಕು.
ಮಹಾಸುರಮಯೇ ಲೋಕೆ ನೈವಾವಿಷ್ಕರ್ತುಮರ್ಹಸಿ. ಎಲ್ಲ ಕಡೆ ಅಸುರರು ತುಂಬಿಬಿಟ್ಟಿದ್ದಾರೆ. ಸತ್ಸಂಪ್ರದಾಯವನ್ನ, ತತ್ವಜ್ಞಾನವನ್ನು ಎಲ್ಲೂ ಹೊರಗೆ ನೀವು ಬಿಟ್ಕೊಡಬೇಡಿ. ಇಲ್ಲದೇ ಇದ್ರೆ ಆ ಮಾಯಾವಾದಿಗಳು ಭೈರವಿ ವಿದ್ಯೆ, ಕೃಪಾಣಿ ವಿದ್ಯೆ, ಕುಕ್ಕುಟ ವಿದ್ಯೆ ಇಂಥದ್ರ ಮೂಲಕ ನಮ್ಮನ್ನು ಕೊಂದು ಹಾಕಿಬಿಡ್ತಾರೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದಿರಿ. ನೀವು ನಿಮ್ಮನ್ನ ಸಂಪ್ರದಾಯವನ್ನು ಬಿಡದಂತೆ ಕಾಪಾಡಿಕೊಳ್ಳ್ರಿ. ತ್ಯಾಜ್ಯಂ ದಂಡ ಪಟಾಧಿಕಂ ಇತ್ಯುಕ್ತ್ವಾ ಸತ್ಯ ಸಂವಿತ್ತಂ ತ್ಯಾಜ್ಯಂ ದಂಡ ಪಟಾಧಿಕಂ. ಆ ಮಾಯಾವಾದಿಗಳು ಕೊಟ್ಟಂತಹ ದಂಡ, ಕಮಂಡಲು ಇದನ್ನೆಲ್ಲ ಬಿಟ್ಟು ಬಿಡ್ರಿ. ಯಾಕೆಂದ್ರೆ ಅವರು ತಮ್ಮ ಸಂಪ್ರದಾಯಕ್ಕನುಸಾರವಾಗಿ, ತಮ್ಮ ಮಂತ್ರ ತಂತ್ರಗಳಿಗೆ ಅನುಸಾರವಾಗಿ ಕೊಟ್ಟದ್ದು. ಅದನ್ನು ನೀವು ಸ್ವೀಕಾರ ಮಾಡಿಬಿಡ್ರಿ, ಅದನ್ನು ಬಿಟ್ಟು ಬಿಡ್ರಿ ಅಂತ ಹೇಳಿದರು ಶಿಷ್ಯರಿಗೆ. ಅದನ್ನೆಲ್ಲ ಮಾಯಾವಾದಿಗಳು ಕೊಟ್ಟಂತಹ ದಂಡ, ಕಮಂಡಲು ಮೊದಲಾದವುಗಳನ್ನು ಬಿಡಿಸಿ ಸತ್ಯಪ್ರಜ್ಞರು ಮತ್ತೆ ತಮ್ಮ ಶಿಷ್ಯರಿಗೆ ಮಂತ್ರಭೂತವಾದಂತಹ ದಂಡ, ಕಮಂಡಲು ಮೊದಲಾದವುಗಳನ್ನು ಮತ್ತೊಮ್ಮೆ ಕೊಟ್ಟರು. ಸತ್ಯತೀರ್ಥರು, ಈ ಸತ್ಯಪ್ರಜ್ಞರು ತಿರೋದಲೇ ಅದೃಶ್ಯರಾಗಿಬಿಟ್ರು. ಆ ಪ್ರಾಜ್ಞತೀರ್ಥರ ಶಿಷ್ಯರು ವಿರಕ್ತರಾಗಿ ಪುರಿ ಕ್ಷೇತ್ರದಲ್ಲಿ ಇದ್ದರು. ಪ್ರಾಜ್ಞತೀರ್ಥರು ಒಬ್ಬರು ಮಾತ್ರ ಆ ಮಾಯಾವಾದಿಗಳ ಜೊತೆಗೆ ಇದ್ರು. ಪ್ರಾಜ್ಞೋ ಗುರುಪದಿಷ್ಟೇನ ಮಾರ್ಗೇಣ ಉವಾಸ ಮಾಯಿವಿ. ಮುಖ್ಯರಾದಂತಹ ಪ್ರಾಜ್ಞತೀರ್ಥರೇ ತಮ್ಮ ಜೊತೆಗಿದ್ದಾಗ ಮಾಯಾವಾದಿಗಳಿಗೆ ಭರವಸೆ. ತಮ್ಮ ಒಬ್ಬ ಶಿಷ್ಯನನ್ನು ಅವರು ತಯಾರು ಮಾಡಿದರು. ಅವರು ಮತ್ತೊಬ್ಬ ಶಿಷ್ಯನನ್ನು ತಯಾರು ಮಾಡಿದರು. ವಂಶ ಮುಂದುವರಿಸಲಿಲ್ಲ. ಹಾಗೆಯೇ ಸತ್ಸಂಪ್ರದಾಯದ ವಂಶ ಮುಂದುವರಿಯಿತು. ಇದಾದ ಬಳಿಕ ಕೇರಳ ಪ್ರದೇಶದಲ್ಲಿ ತತಃ ಕೇರಳ ದೇಶೇಸ್ಮಿನ್ ಮಾಯಿಭಿಃ ಸ್ವಜನಭ್ರಮಾತ್ ದೃಶ್ಯಮಾಣೋಚ್ಯುತ ಪ್ರೇಕ್ಷಃ ಪಾರಿವ್ರಾಜ್ಯಂ ಉಪಾಗಮತ್. ಕೇರಳ ಪ್ರದೇಶದಲ್ಲಿ ಅಚ್ಯುತ ಪ್ರಜ್ಞರು, ಅಚ್ಯುತ ಪ್ರೇಕ್ಷರು ಅಂತ ಒಬ್ಬರಿದ್ರು. ಅವರು ಮಾಯಾವಾದಿಗಳ ನಡುವೆ ಇದ್ದಿದ್ದರಿಂದ ಮಾಯಾವಾದಿಗಳಿಗೆ ಅವ್ರ ಬಗ್ಗೆ ಭರವಸೆ, ನಮ್ಮವನು ಅಂತ. ಅವರು ಈ ಪ್ರಾಜ್ಞತೀರ್ಥರಿಂದ ಪರಂಪರಾಗತವಾಗಿ ಏನು ಸನ್ಯಾಸ ಬಂದಿತ್ತಲ್ಲ, ಆ ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಆ ಅಚ್ಯುತ ಪ್ರಜ್ಞರು, ಅಚ್ಯುತ ಪ್ರೇಕ್ಷರೇ ಮಧ್ವಾಚಾರ್ಯ ಕಾಲಕ್ಕೆ ಇದ್ದರು. ಅವ್ರ ಗುರುಗಳು ಸತ್ಸಂಪ್ರದಾಯದಿಂದ ಸನ್ಯಾಸ ಸ್ವೀಕಾರ ಮಾಡಿದವರು ಬಂದವರಾದ್ದರಿಂದ ಹೊರಗೆ ಮಾಯಾವಾದವನ್ನು ಒಪ್ಪಿದ್ರು ಕೂಡ ಒಳಗೆ ಸತ್ಸಂಪ್ರದಾಯದ ಪೋಷಕರಾದ್ದರಿಂದ ಆಚಾರ್ಯರು ಅವರನ್ನು ಗುರುಗಳನ್ನಾಗಿ ತಗೊಂಡ್ರು. ಇದು ಮಧ್ವಯುಗದಲ್ಲಿ ಬರಲಿಲ್ಲ. ಅಥಾಸುರಾಣಾಂ ಶುಚಿದೂಷಕಾಣಾಂ ಉತ್ಸಾದನಾಯ ಅರ್ಥಯತಃ ಸುರೇಂದ್ರಾನ್ ಆನಂದಯನ್ ಶ್ರೀದೈತಾಜ್ಞೇಯೇಷಃ ಸಂಜೀವನಾತ್ಮ ಅವತಾರ ಭೂಮೌ. ಈ ಅಸುರರು ವೇದ ಮಾರ್ಗವನ್ನು ಹಾಳು ಮಾಡಿದ್ರು. ಆಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು. ಆ ದೇವತೆಗಳ ಪ್ರಾರ್ಥನೆಗೆ ಅನುಸಾರವಾಗಿ ಪರಮಪುರುಷನಾದ ಭಗವಂತನ ಆಜ್ಞೆಗನುಸಾರವಾಗಿ ಸಂಜೀವನಾತ್ಮ, ನಮ್ಮ ಸಂಜೀವರಾಯರು, ಮುಖ್ಯ ಪ್ರಾಣರಾಯರು ಭೂಮಿಯಲ್ಲಿ ಅವತಾರ ಮಾಡಿದರು. ಉಪನಯನ ಮಾಡಿಸ್ಕೊಂಡ್ರು. ಎಲ್ಲ ವೇದಗಳನ್ನು, ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ಆ ಅಚ್ಯುತ ಚೇತಸ್, ಅಚ್ಯುತ ಪ್ರೇಕ್ಷರು, ಪ್ರೇಕ್ಷ ಅಂದರೆ ಜ್ಞಾನ ಅಂತ ಅರ್ಥ. ಭಗವಂತನ ಅಚ್ಯುತ ಅನ್ನುವ ಹೆಸರಿನಲ್ಲಿ ಭಗವಂತನಲ್ಲಿ ಜ್ಞಾನ ಮನಸ್ಸನ್ನಿಟ್ಟವರು ಅಂತ ಹೀಗೆ ಅದಕ್ಕೆ ಅರ್ಥ. ಅವರು ಅಚ್ಯುತ ಪ್ರೇಕ್ಷರ ಮೂಲಕ ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಅಧೃತ ಪಾರಮಹಂಸಮಾಶ್ರಮಂ ಇತಿವರಾತ್ ಪರಮಾಚ್ಯುತ ಚೇತಸಃ. ಸನಕಾದಿಗಳ ಮೂಲಕ, ದುರ್ವಾಸರ ಮೂಲಕ ಯಾವ ಪರಂಪರೆ ಮುಂದುವರೆದಿತ್ತೋ ಆ ಪರಂಪರೆಯನ್ನು ಈ ಅಚ್ಯುತ ಪ್ರೇಕ್ಷರು ತಮ್ಮ ಶಿಷ್ಯರಾದಂಥ ಮಧ್ವರಿಗೆ ಉಪದೇಶ ಮಾಡಿದರು. ಪರತೀರ್ಥ ಶಿಷ್ಯಕೈ ಹರೇರುಪಾಸ್ತಿಂ ಸ್ವಗುರು ಪ್ರಸಾದಿತಾಂ ಮಧ್ವಾಯ ಭಕ್ತ್ಯಾ ಉಪದೇಶ ಹಂಸರಾತ್. ಆ ಅಚ್ಯುತ ಪ್ರೇಕ್ಷರು ಅದನ್ನು ಅವರಿಗೆ ಉಪದೇಶ ಮಾಡಿದರು. ಭಗವಂತನ ಅನಂತ ಗುಣಗಳನ್ನು, ಭಗವಂತ ಅನಂತ ರೂಪನಾಗಿದ್ದಾನೆ ಅಂತ ಅನ್ನೋದನ್ನು, ಅದನ್ನೆಲ್ಲವನ್ನೂ ಕೂಡ ಆ ಗುರುಗಳು ಉಪದೇಶ ಮಾಡಿದರು, ಇವರು ಸ್ವೀಕಾರ ಮಾಡಿದರು. ಆ ಕಳ್ಳನಾದಂತಹ ಮಣಿವಂತ ಏನಿದ್ನಲ್ಲ, ಆತ ಮಾಡಿದಂಥ ದುರ್ಭಾಷ್ಯ ಏನಿತ್ತಲ್ಲ, ಶಾಂಕರ ಭಾಷ್ಯ, ಅದನ್ನು ನಿರಾಕರಣೆ ಮಾಡಿದರು. ನಿರಾಕರಣೆ ಮಾಡಿ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚನೆ ಮಾಡಿದರು ಈ ಮಧ್ವರು. ಯಸ್ಯ ಮಧ್ವಃ ಆರಾಧ್ಯ ತಥಾನ ತಂತ್ರಶ್ರುತಿ ಗೀತಿಕಾನಾಂ ಭಾಷ್ಯಾಣಿ ವೇದೇಶ್ವರ ಚಕ್ರವರ್ತಿ. ಅವರು ತಂತ್ರಸಾರವನ್ನು ರಚನೆ ಮಾಡಿದರು. ಶ್ರುತಿಗೆ, ವೇದಗಳಿಗೆ ಋಗ್ಭಾಷ್ಯವನ್ನು ರಚನೆ ಮಾಡಿದರು.
ಗೀತಾ ಭಗವದ್ಗೀತೆಗೆ ಭಾಷ್ಯವನ್ನು ತಾತ್ಪರ್ಯವನ್ನು ರಚನೆ ಮಾಡಿದರು. ಪುರಾಣ ರಾಮಾಯಣ ಭಾರತಾನಾಂ ಚಕಾರ ತಾತ್ಪರ್ಯ ವಿನಿರ್ಣಯಂಚ, ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು, ರಾಮಾಯಣ ತಾತ್ಪರ್ಯ ನಿರ್ಣಯವನ್ನು, ಭಾಗವತ ತಾತ್ಪರ್ಯ ನಿರ್ಣಯವನ್ನು ಕೂಡ ರಚನೆ ಮಾಡಿ ಸದಭಿಪ್ರಾಯವನ್ನು, ಮೂಲ ವೇದವ್ಯಾಸರ ಅಭಿಪ್ರಾಯ ಏನಿದೆ ಅದನ್ನು ಅವರು ಎತ್ತಿ ಹಿಡಿದರು. ತಾರ್ಕಿಕ ದ್ವಿರದ ಪುಂಜ ಭಂಜನೆ ಮಧ್ವಕೇಸರಿಣಿ ಹಂತ ಜೃಂಭಿತೆ ಸಂಕಟೇನ ಚ ಭಯೇನ ಮಾಯಿ ಗೋಮಾಯವಃ ದಶ ದಿಶಃ ಪರಾದ್ರವನ್. ಈ ಮಾಯಾವಾದಿಗಳು ಅನ್ನುವಂಥ ಆನೆಗಳು ಅವರನ್ನು ಸಿಂಹದಂತೆ ಮಧ್ವರು ಹೆದರಿಸಿ ಓಡಿಸಿದರು. ಆಗ ಆ ಮಾಯಿಗಳು ನರಿಗಳಂತೆ ಎಲ್ಲ ದಿಕ್ಕುಗಳಿಗೆ ಓಡಿ ಹೋಗಿಬಿಟ್ರು. ಅವರಿಗೆ ಒಂದು ನೆಲೆಯೇ ಇಲ್ಲದಂತಾಗಿಬಿಡ್ತು. ದಶ ದಿಶಃ ಪರಾದ್ರವನ್. ಯದ್ಯೋತಿಷ್ಠ ವಿಚಿತ್ರ ವೃತ್ತರುಚಿರ ಸಂಪೂರ್ಣ ವಿದ್ಯಾಕರ ಕೃಷ್ಣಸ್ಯ ಅದ್ಭುತ ವೀರ್ಯ ವರ್ಣನಪರ ನಾನಾರ್ಥ ಸಾರ್ಥೋಜ್ವಲ ಶರ್ವೇಂದ್ರಾದಿ ಸುರೇಂದ್ರ ಲಾಲಿತ ಪದ ಮಾಯಾಂಬಿರಾಂ ಭೀಷಣ ಶ್ರೀಮಧ್ವೋ ವಿಜಯೀ ಚ ಮಧ್ವ ವಿಜಯ ನಾರಾಯಣ ಪ್ರೋದ್ಭವ ಅಂತ 8ನೇ ಸರ್ಗ, ಮಧ್ವವಿಜಯದ 8ನೇ ಸರ್ಗದ ಕೊನೆಯ ಶ್ಲೋಕ. ಆ ಶ್ಲೋಕ ಮಧ್ವರ ಮಹತ್ವವನ್ನು ಹೇಳ್ತದೆ, ಹಾಗೆ ಮಧ್ವ ವಿಜಯದ ಮಹತ್ವವನ್ನು ಹೇಳ್ತದೆ. ಮಧ್ವ ವಿಜಯ ಮತ್ತು ಮಧ್ವಾಚಾರ್ಯರು ಅವರಲ್ಲಿ ಸಮಾನದ ಸಂಗತಿಗಳಿವೆ. ಅದೇನು? ವಿಚಿತ್ರ ವೃತ್ತ ರುಚಿರ. ಮಧ್ವ ವಿಜಯದಲ್ಲಿ ಅನೇಕ ವೃತ್ತಗಳು, ಬೇರೆ ಬೇರೆ ಛಂದಸ್ಸುಗಳು. ವೃತ್ತ ಅಂದರೆ ಛಂದಸ್ಸು. ಆಚಾರ್ಯರ ಜೀವನದಲ್ಲಿ ಅನೇಕ ವೃತ್ತಗಳು ಅಂದರೆ ಲೀಲೆಗಳು. ಆ ಮೂಲಕ ಇಬ್ಬರು ಕೂಡ ವೃತ್ತಗಳು ಉಳ್ಕೊಂಡವರು. ಸಂಪೂರ್ಣ ವಿದ್ಯಾಕರ. ಮಧ್ವರು ಎಲ್ಲ ಲೀಲೆಗಳಲ್ಲಿ, ಎಲ್ಲ ಥರದ ವಿದ್ಯೆಗಳಿಗೂ ಆಶ್ರಯೀಭೂತರಾದವರು. ಈ ಮಣಿಮಂಜರಿಯಲ್ಲಿ ನಾನಾ ಥರದ ವಿದ್ಯೆಗಳನ್ನು ವರ್ಣನೆ ಮಾಡಿದ್ದಾರೆ. ದ್ವೈತ ವೇದಾಂತ, ಅದರ ಹಿನ್ನೆಲೆ, ಮುನ್ನೆಲೆ, ಇದನ್ನೆಲ್ಲವನ್ನು ಕೂಡ ಅವರು ವರ್ಣನೆ ಮಾಡಿದ್ದಾರೆ. ಕೃಷ್ಣಸ್ಯ ಅದ್ಭುತ ವೀರ್ಯ ವರ್ಣನ ಪರಹ. ಮಧ್ವರು ಕೂಡ ಕೃಷ್ಣನ ಲೀಲೆಯನ್ನು ಎಲ್ಲ ಕಡೆ ಬಿತ್ತರಿಸಿದರು. ಮಣಿಮಂಜರಿಯು ಕೂಡ ತನ್ನ 1, 2, 3, 4ನೇ ಸರ್ಗಗಳಲ್ಲಿ ಕೃಷ್ಣ ಅಲ್ಲದೆ ರಾಮನ ಚರಿತ್ರೆಯನ್ನು ಕೂಡ ವರ್ಣನೆ ಮಾಡಿದೆ. ನಾನಾರ್ಥ ಸಾರ್ಥೋಜ್ವಲ. ಈ ಮಧ್ವರು ನಾನಾ ಥರದ ಅರ್ಥಗಳನ್ನು, ಪಂಚಭೇದಗಳು, ಜಗತ್ ಸತ್ಯತ್ವ, ಇದೆಲ್ಲವನ್ನು ಕೂಡ ಅವರು ಪ್ರಚಾರ ಮಾಡಿದವರು. ಮಣಿಮಂಜರಿಯು ಕೂಡ ವೇದವ್ಯಾಸರ, ಮಧ್ವರ ಅಭಿಪ್ರಾಯಗಳನ್ನು ನಾನಾ ರೀತಿಯಲ್ಲಿ, ಸುಂದರವಾದಂಥ ರೀತಿಯಲ್ಲಿ ವರ್ಣನೆ ಮಾಡಿದೆ. ಮಧ್ವರ ಪಾದಕಮಲಗಳಿಗೆ ರುದ್ರ, ಇಂದ್ರ ಮೊದಲಾದ ದೇವತೆಗಳು ಕೂಡ ಮಣಿತಾರೆ, ಮಣಿದು ನಮಸ್ಕಾರ ಮಾಡ್ತಾರೆ. ಮಣಿಮಂಜರಿಯಲ್ಲಿರುವಂಥ ಶ್ಲೋಕಗಳನ್ನು, ಅಲ್ಲಿ ವರ್ಣಿತ ಆಗಿರುವಂಥ ವಿಷಯಗಳನ್ನು ಆ ಎಲ್ಲ ದೇವತೆಗಳು ಕೂಡ ಹಾಡಿ ಹೊಗಳ್ತಾರೆ. ಪದ ಅಂದರೆ ಒಂದು ಕಡೆ ಆಚಾರ್ಯರ ಪಾದ, ಮತ್ತೊಂದು ಕಡೆ ಮಣಿಮಂಜರಿಯಲ್ಲಿರುವಂಥ ಪದಗಳು, ಶಬ್ದಗಳು. ಮಾಯಾವಿನಾಂ ಭೀಷಣ. ಮಣಿಮಂಜರಿಯನ್ನು ಓದಿದರೆ ಮಾಯಾವಾದಿಗಳು ಕೂಡ ಹೆದರು ನಡಗಬೇಕು. ಮಧ್ವಾಚಾರ್ಯರನ್ನು ಕಂಡಂತೂ ಹೆದರು ನಡಗುತ್ತಾನೇ ಇತ್ತು. ಇವತ್ತು ಕೂಡ ಮಣಿಮಂಜರಿ ಮತ್ತು ಮಧ್ವ ಇಬ್ಬರು ಕೂಡ ಆಚಾರ್ಯರು, ಅವರ ಜೀವನ ಚರಿತ್ರೆ ಮತ್ತು ಅವರು ರಚನೆ ಮಾಡಿದ ಶಾಸ್ತ್ರ, ಇದೆಲ್ಲ ದುರ್ವಾದಿಗಳಿಗೆ ಭಯಂಕರವಾಗಿದೆ. ನಾರಾಯಣ ಪ್ರೋದ್ಭವ. ಆಚಾರ್ಯರು ನಾರಾಯಣನಿಂದ ಉದ್ಭವಿಸಿದರು. ಮಣಿಮಂಜರಿ ನಾರಾಯಣ ಪಂಡಿತರಿಂದ ಹೊರಗೆ ಬಂತು. ಹೀಗೆ ಮಣಿಮಂಜರಿ ಮತ್ತು ಮಧ್ವ ಇವರಿಬ್ಬರು ಕೂಡ ಜಯಶೀಲರಾಗಿದ್ದಾರೆ. ಅವರಿಗೆ ಜಯಕಾರ. ಮಧ್ವ ವಿಜಯಕ್ಕೂ ಜಯಕಾರ, ಮಣಿಮಂಜರಿಗೂ ಜಯಕಾರ, ಹಾಗೆ ಆಚಾರ್ಯರಿಗೂ ಕೂಡ ಜಯಕಾರ. ಅಲ್ಲಿಗೆ ಮಣಿಮಂಜರಿ 8ನೇ ಸರ್ಗದ ಕೊನೆಯ ಶ್ಲೋಕ, ಅದು 40ನೇ ಶ್ಲೋಕ ಸಮಾಪ್ತಿ ಕಂಡಿದೆ, 8ನೇ ಸರ್ಗನೂ ಸಮಾಪ್ತಿ ಕಂಡಿದೆ. ಆಚಾರ್ಯರ ಜೀವನದ ಚರಿತ್ರೆಯ ವರ್ಣನ ಮಧ್ವ ವಿಜಯದಲ್ಲಿ 2ನೇ ಸರ್ಗದಲ್ಲಿ ವರ್ಣಿತ ಆಗಬೇಕಾಗಿದೆ. ಅದಕ್ಕೆ ಪೂರ್ವಭಾವಿಯಾಗಿ 1ನೇ ಸರ್ಗದಲ್ಲಿ ಹನುಮಾವತಾರ, ಭೀಮಾವತಾರ, ಅದಾದ ಬಳಿಕ ನಡೆದಂಥ ಕೆಲವು ಸಂಗತಿಗಳು ಇದೆಲ್ಲವನ್ನು ಕೂಡ ನಾವು ನೋಡಬೇಕಾಗಿತ್ತು. ಅದೆಲ್ಲವನ್ನು ಕೂಡ ಮಣಿಮಂಜರಿಗನುಸಾರವಾಗಿ ಮತ್ತು ಮಧ್ವ ವಿಜಯದ ಕೊನೆಯ ಶ್ಲೋಕಕ್ಕನುಸಾರವಾಗಿ ನಾವು ಕೂಡ ನೋಡಿದೆವು. ಅಲ್ಲಿ ಮಧ್ವ ವಿಜಯದಲ್ಲಿ ಒಂದು ಶ್ಲೋಕ ಬಾಕಿ ಇದೆ. ಮಣಿಮಂಜರಿಯ 8ನೇ ಸರ್ಗದ ಕೊನೆಯ ಶ್ಲೋಕ ಮುಕ್ತಾಯ ಕಾಣಿತು. ಹಾಗೆ ಮಧ್ವ ವಿಜಯದ 1ನೇ ಸರ್ಗದಲ್ಲಿ 54ನೇ ಶ್ಲೋಕ ಹಿಂದೆ ಸಮಾಪ್ತಿ ಅಂತ ಕಾಣಿಸ್ತು. 54ನೇ ಶ್ಲೋಕದಲ್ಲಿ ಆ ವೇದದ ನಿಜವಾದ ಅಭಿಪ್ರಾಯಗಳು ಮಣಿಗಳಿದ್ದಂತೆ ಅದಕ್ಕೆಲ್ಲ ಕೆಸರು ಮೆತ್ತಿಕೊಂಡು ಬಿಟ್ಟಿತ್ತು.
ಅದನ್ನೆಲ್ಲ ಇವರು ಕುಲಗೆಡಿಸಿಬಿಟ್ಟಿದ್ರು, ಸಾಂಕರ್ಯ ಮಾಡಿಬಿಟ್ಟಿದ್ರು ಅಂತೆಲ್ಲ ಹಿಂದೆ ಬಂದಿತ್ತು 54ನೇ ಶ್ಲೋಕದಲ್ಲಿ. 55ನೇ ಒಂದು ಶ್ಲೋಕ ನೋಡಿಬಿಟ್ರೆ ಆ ಮಧ್ವವಿಜಯದ ಮೊದಲನೇ ಸರ್ಗದ ಕೊನೆಯ ಶ್ಲೋಕನೂ ಕೂಡ ಮುಕ್ತಾಯ ಕಾಣ್ತದೆ. ನಾವು 2ನೇ ಸರ್ಗದಿಂದ ಆರಂಭ ಮಾಡಿಕೊಂಡು ಆಚಾರ್ಯರ ಜೀವನ ಚರಿತ್ರೆಯನ್ನು ನೋಡಲಿಕ್ಕೆ ಅವಕಾಶ ಆಗ್ತದೆ. ಶ್ಲೋಕ ಏನು ಕೊನೆಯದ್ದು? ಮಣಿಮಂಜರಿ ಕೊನೆಯ ಶ್ಲೋಕ ಅಂತೂ ಈಗ ಮುಕ್ತಾಯ ಕಂಡಿದೆ. ವಿಶ್ವಮಿಚ್ಛಾ ವಿಭುರಗುಣವಾನ್ ಆತ್ಮನಾಂ ನಾಸ್ತಿ ಭೇದೋ ದೈತ್ಯ ಇತ್ತಂ ವ್ಯತತತ ಗಿರಾಂ ದಿಕ್ಷು ಭೂಜ ಪ್ರಸಿದ್ಧಿಂ ಆನಂದಾದ್ಯೈಃ ಗುರುಗುಣಗಣೈಃ ಪೂರಿತೋ ವಾಸುದೇವೋ ಮಂದಂ ಮಂದಂ ಮನಸಿತ ಸತಾಂ ಹಂತ ನೂನಂ ಶಿರೋಭೂತ್. ಜಗತ್ತೆಲ್ಲವೂ ಮಿಥ್ಯಾ ಆಗಿದೆ, ಪರಮಾತ್ಮ ನಿರ್ಗುಣ, ಎಲ್ಲ ಜೀವರು ಕೂಡ ಅಭಿನ್ನರಾಗಿದ್ದಾರೆ. ಹೀಗೆ ಒಂದು ಪ್ರಸಿದ್ಧಿಯನ್ನು, ತತ್ವ ಪ್ರಚಾರವನ್ನು ಎಲ್ಲ ಕಡೆ ಮಾಡಿದರು. ದುಷ್ಟರಾದಂಥ ಕೆಲವು ರಾಕ್ಷಸರಿಗೆಲ್ಲ ಸೇರಿ ಆ ಭಗವಂತನ ಮಹಿಮಾ ಅದು ಜನರಿಗೆ ತಲುಪದೇ ಇರುವಂಥ ಒಂದು ಪರಿಸ್ಥಿತಿ ಬಂದ್ಬಿಡ್ತು. ವಾಸುದೇವ, ಆನಂದ ಮೊದಲಾದ ಗುಣಗಳಿಂದ ಕೂಡಿದ ವಾಸುದೇವ ಸಜ್ಜನರ ಮನಸ್ಸಿನಿಂದ ಮೆಲ್ಲನೆ ಮರೆಯಾಗಿಬಿಟ್ಟ. ಏನು ಪರಿಸ್ಥಿತಿ ಬಂದಿತ್ತು, ಯಾಕಾಗಿ ಅವತಾರ ಮಾಡಬೇಕಾಯಿತು ಅಂತನ್ನೋದನ್ನೆಲ್ಲ ಈ 1ನೇ ಸರ್ಗದಲ್ಲಿ ತಿಳಿಸಿದರು. ಆನಂದಾದ್ಯೈಹಿ, ಭಗವಂತ ವಾಸುದೇವ ಆನಂದ ಮೊದಲಾದ ಗುಣಗಳಿಂದ ಕೂಡಿದವನು ಅನ್ನೋ ಶಬ್ದ, ಆನಂದ ಅಂತ ಶಬ್ದವನ್ನು ಪ್ರಯೋಗ ಮಾಡಿ ಒಂದು ರೂಢಿಯನ್ನು ಹಾಕ್ಕೊಂಡ್ರು ನಾರಾಯಣ ಪಂಡಿತರು. 16 ಸರ್ಗದ ಮಧ್ವವಿಜಯದಲ್ಲಿ ಪ್ರತಿಯೊಂದು ಸರ್ಗದಲ್ಲಿಯೂ ಕೂಡ ಕೊನೆಯ ಪದ್ಯದಲ್ಲಿ ಆನಂದ ಆನಂದ ಅನ್ನೋ ಪದ ಬರಬೇಕು. ಹಾಗೆ ಆ ಶ್ಲೋಕಗಳನ್ನು ನಾವು ಪಾರಾಯಣ ಮಾಡ್ತಾ ಹೋದರೆ ಅದನ್ನು ಮಂತ್ರ ತುಲ್ಯ, ಅದನ್ನು ಅನುಸಂಧಾನ ಮಾಡ್ತಾ ಹೋದರೆ ಮನುಷ್ಯನ ದುಃಖ ಎಲ್ಲ ನೀಗಿ ಆತ ಆನಂದವನ್ನು ಪಡ್ಕೋತಾನೆ ಅನ್ನುವಂಥ ಒಂದು ಪರಂಪರೆ ಇದೆ. ಅಲ್ಲಿಗೆ ಶ್ರೀಮತ್ ಕವಿಕುಲ ತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಚಿತ ಮಧ್ವವಿಜಯ ಅದು ಮಹಾಕಾವ್ಯ. ಅದಕ್ಕೆ ಆನಂದ ಅಂತ ಹೆಸರುಳ್ಳದ್ದು. ಪ್ರತಿಯೊಂದು ಸರ್ಗದ ಕೊನೆಯಲ್ಲಿ ಆನಂದ ಅಂತ ಬರಬೇಕು. ಪ್ರಥಮ ಸರ್ಗ ಸಮಾಪ್ತಿಯನ್ನು ಕಂಡಿದೆ. ಮಣಿಮಂಜರಿಯ ಆ ಕೊನೆಯ ಶ್ಲೋಕ ಕೂಡ ಸಮಾಪ್ತಿಯನ್ನು ಕಂಡಿದೆ.